ವಿಜಯನಗರ ಜಿಲ್ಲೆ ಹಗರಬೊಮ್ಮನಹಳ್ಳಿ ತಾಲೂಕಿನ ತಮ್ರಹಳ್ಳಿ ಹೋಬಳಿಯ ಚಿಲಕಗೂಡು ಗ್ರಾಮದಲ್ಲಿ ಜನಸಾಮಾನ್ಯರ ಬದುಕು ನರಕ ಸದೃಶವಂತಾಗಿದೆ. ಹಗರಬೊಮ್ಮನಹಳ್ಳಿಯಲ್ಲಿ ತಮ್ರಹಳ್ಳಿ ಮುಖ್ಯ ರಸ್ತೆಯಲ್ಲಿ ಯಾವುದೇ ಕಂದಕ ಎಂದು ತಿಳಿದು ಬಂದಿದೆ. ಇದರಿಂದ ಗುಂಡಿಗಳು ಸೃಷ್ಟಿಯಾಗಿದ್ದು ನಿತ್ಯ ವಾಹನ ಸವಾರರ ಪ್ರಾಣಕ್ಕೆ ಸಂಚಕಾರ ತಂದೊಡ್ತಾ ಇದೆ. ವಿಜಯನಗರ ಚಿಲಕಗೂಡು ಗ್ರಾಮದಲ್ಲಿ ರಸ್ತೆಗಳ ಬದಲು ಗುಂಡಿಗಳ ರಾಜ್ಯಭಾರ. ತನಿಖಾ ವರದಿ ಬಿತ್ತರಿಸಿದ ಏಡೆನ್ಸ್ ನ್ಯೂಸ್. ಮೂಲಭೂತ ಸೌಕರ್ಯಕ್ಕೆ ಕನ್ನ ಹಾಕಿದ ಪಿಡಿಒ ರಾಘವೇಂದ್ರ, ತಾಲೂಕ್ ಪಂಚಾಯಿತಿ ಇಒ ಕಣ್ಣಾಮುಚ್ಚಾಲೆ ಆಟಕ್ಕೆ ಗ್ರಾಮಸ್ಥರ ಆಕ್ರೋಶ. ಶಾಲಾ ಮಕ್ಕಳು ಸವಾರರು ಕೊಚ್ಚೆಗುಂಡಿಗೆ ಬೀಳುವ ದುರಂತ ಸ್ಥಿತಿ. ಏಡೆನ್ಸ್ ಸುದ್ದಿ ವಾಹಿನಿ ಮುಂದೆ ಕಣ್ಣೀರಿಟ್ಟ ಸಾರ್ವಜನಿಕರು. ರಸ್ತೆಗಳ ದುಸ್ಥಿತಿ ಕಂಡು ಕ್ಷೇತ್ರದ ಜನಪ್ರತಿನಿಧಿ ವಿರುದ್ಧ ಇಡೀ ಶಾಪ ಹಾಕ್ತಿದ್ದಾರೆ ಗ್ರಾಮಸ್ಥರು. ತಕ್ಷಣ ರಸ್ತೆ ಗುಂಡಿ ಸರಿಪಡಿಸುತ್ತಿದ್ರೆ ಗ್ರಾಮ ಪಂಚಾಯಿತಿಗೆ ಬೀಗ ಜಡಿಯುತ್ತೇವೆ. ಪಿಡಿಒಗೆ ಗ್ರಾಮಸ್ಥರ ಖಡಕ್ ವಾರ್ನಿಂಗ್. ವಿಜಯನಗರ ಜಿಲ್ಲೆಯ ಹಗರಬೊಮ್ಮನಹಳ್ಳಿ ತಾಲೂಕಿನಲ್ಲಿ ನಡೆದಿರುವಂತಹ ನೋಡ್ತಾ ಇರುವಂತಹ ದೃಶ್ಯ ಅದು. ವಿಜಯನಗರ ಜಿಲ್ಲೆ ಚಿಲಕಗೂಡು ಗ್ರಾಮದಲ್ಲಿ ರಸ್ತೆಗಳ ಬದಲು ಗುಂಡಿಗಳ ರಾಜ್ಯಭಾರ ಅಂತಾನೆ ಹೇಳ್ಬೋದು. ಏನು ಮಳೆ ಬಂದಂತ ಸಂದರ್ಭದಲ್ಲಿ ಗುಂಡಿಗಳು ಸಂಪೂರ್ಣವಾಗಿ ನೀರಿನಿಂದ ಆವೃತವಾಗಿ ಜನಸಾಮಾನ್ಯರು ಪ್ರತಿದಿನ ಓಡಾಡೋದಕ್ಕೂ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಜನಸಾಮಾನ್ಯರ ಬದುಕು ನರಕ ಸದೃಶವಾಗುವಂತದ್ದಾಗಿದೆ. ಹಗರಬೊಮ್ಮನಹಳ್ಳಿ ತಮ್ರಹಳ್ಳಿ ಮುಖ್ಯ ರಸ್ತೆಯಲ್ಲಿ ರಸ್ತೆ ಯಾವುದು, ಕಂದಕ ಯಾವುದು ಅಂತ ತಿಳಿದಂತೆ ಮಹಾಗುಂಡಿಗಳು ಸೃಷ್ಟಿಯಾಗಿವೆ. ನಿತ್ಯ ವಾಹನ ಸವಾರರ ಪ್ರಾಣಕ್ಕೆ ಸಂಚಕಾರ ತಂದೊಡ್ತಾ ಇದೆ. ಬಾಚಿಕೊಂಡನಹಳ್ಳಿ ಪಂಚಾಯಿತಿಯ ಪಿಡಿಒ ರಾಘವೇಂದ್ರ ಹಾಗೂ ತಾಲೂಕು ಪಂಚಾಯಿತಿ ಇಒ ಅವರು ಸಾರ್ವಜನಿಕರ ಜೀವದ ಜೊತೆ ಕಣ್ಣಾಮುಚ್ಚಾಲೆ ಆಡ್ತಾ ಇದ್ದಾರೆ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೂಲಭೂತ ಸೌಕರ್ಯಗಳಿಗೆ ಕನ್ನ ಹಾಕಲಾಗಿದೆ ಎಂಬ ಆರೋಪವನ್ನ ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಏಡೆನ್ಸ್ ನ್ಯೂಸ್ ಸುದ್ದಿವಾಹಿನಿಯ ಮೂಲಕ ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡ್ಕೊಡ್ತಿದ್ದಾರೆ. ರೊಚ್ಚಿಗೆದ್ದ ಗ್ರಾಮಸ್ಥರು ಕ್ಯಾಮೆರಾ ಮುಂದೆ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಶಾಲಾ ಮಕ್ಕಳು ಕೊಚ್ಚೆಗುಂಡಿ ದಾಟ್ಕೊಂಡೇ ಶಾಲೆಗೆ ಹೋಗುವ ದುಸ್ಥಿತಿ ನಿರ್ಮಾಣ ಆಗಿದ್ದು ಸ್ಥಳೀಯ ಶಾಸಕರ ವಿರುದ್ಧ ಜನ ಶಾಪ ಹಾಕ್ತಾ ಇದ್ದಾರೆ. ತಕ್ಷಣ ರಸ್ತೆ ದುರಸ್ತಿ ಮಾಡದಿದ್ರೆ ಈ ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಜಡಿದು ಉಗ್ರ ಪ್ರತಿಭಟನೆ ಮಾಡುವುದಾಗಿ ಪಿಡಿಒಗೆ ಖಡಕ್ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಈ ಚಿಕ್ಕ ಪುಟ್ಟ ಸಮಸ್ಯೆಗಳು ಕಣ್ಣಿಗೆ ಸಿಕ್ಕಲ್ಲ ಅಂತಂದ್ರೆ ಯಾವ ರೀತಿಯಾಗಿ ಜನ ಆಲ್ರೆಡಿ ನಾವು ಹೇಳಿದಾಗ ಏನಂದ್ರೆ ಸರಿ ಕಳಿಸ್ತೀವಿ, ನೋಡ್ತೀವಿ, ಬಂದಾರ ವಿಸಿಟ್ ಮಾಡಿದಾರೆ. ಸ್ವಲ್ಪ ನಾವು ಜಾಸ್ತಿ ಮಣ್ಣು ಹಾಕಿರ್ತೀವಿ ರೋಡ್ ಸೈಡ್ ಎಲ್ಲರಿಗೂ ಸುಮ್ಮನೆ ನಾರ್ಮಲ್ ನೋಟಿಸ್ ಕೊಟ್ಟಿದ್ದಾರೆ. ಮಣ್ಣು ತಗೊಳ್ರಪ್ಪ, ನೀರು ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಮಣ್ಣು ತಗೊಂಡು ನೀರು ಎತ್ತಾಗ ಹೋಗುತ್ತೆ, ಚರಂಡಿಂದ ನೀರು ಹೆಂಗೆ ಹೋಗುತ್ತೆ? ಅಕಸ್ಮಾತ್ ಆ ಕಡೆ ಕಳಿಸ್ಬೇಕಂದ್ರೆ ಲೀಕ್ ಆಗುತ್ತೆ. ಅವಾಗದೇ ಸ್ಟಾರ್ಟ್ ಆಗಿದೆ. ಈ ಸಿಸಿ ರೋಡ್ ಯಾವಾಗ ಕನ್ಸ್ಟ್ರಕ್ಷನ್ ಆಗಿದೆ, ಸಿಸಿ ರೋಡ್ ಯಾವಾಗ ಕ್ಲೋಸ್ ಮಾಡಿದ್ದಾರೆ ಅವಾಗಿದ್ದಾನೆ ಇದೇ ಸಮಸ್ಯೆ ಇದೆ, ಇದೇ ತರನೇ ಇದೆ. ಎಲ್ಲಾ ತರಗಿಗೂ ಗೊತ್ತಿದೆ, ಎಲ್ಲರಿಗೂ ಹೇಳಿದೀವಿ. ಮತ್ತೆ ಶಾಸಕರು ಹೋಗ್ಬೇಕಾದ್ರೆ ಇದೇ ಮೇನ್ ರೋಡ್ ಅಲ್ಲೇ ಹೋಗ್ತಾರೆ, ಇದೇ ಮೇನ್ ರೋಡ್ ಅಲ್ಲೇ ಹೋಗ್ತಾರೆ. ಈ ಚಿಕ್ಕ ಪುಟ್ಟ ಸಮಸ್ಯೆಗಳು ಕಣ್ಣಿಗೆ ಸಿಕ್ಕಲ್ಲ ಅಂತಂದ್ರೆ ಯಾವ ರೀತಿಯಾಗಿ ಜನ ಆಲ್ರೆಡಿ ನಾವು ಹೇಳಿದಾಗ ಏನಂದ್ರೆ ಸರಿ ಕಳಿಸ್ತೀವಿ, ನೋಡ್ತೀವಿ, ಬಂದಾರ ವಿಸಿಟ್ ಮಾಡಿದ್ದಾರೆ. ಸ್ವಲ್ಪ ನಾವು ಜಾಸ್ತಿ ಮಣ್ಣು ಹಾಕಿರ್ತೀವಿ ರೋಡ್ ಸೈಡ್ ಎಲ್ಲರಿಗೂ ಸುಮ್ಮನೆ ನಾರ್ಮಲ್ ನೋಟಿಸ್ ಕೊಟ್ಟಿದ್ದಾರೆ. ಮಣ್ಣು ತಗೊಳ್ರಪ್ಪ, ನೀರು ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಮಣ್ಣು ತಗೊಂಡು ನೀರು ಎತ್ತಾಗ ಹೋಗುತ್ತೆ, ಚರಂಡಿಂದ ನೀರು ಹೆಂಗೆ ಹೋಗುತ್ತೆ? ಅಕಸ್ಮಾತ್ ಆ ಕಡೆ ಕಳಿಸ್ಬೇಕಂದ್ರೆ ಲೀಕ್ ಆಗುತ್ತೆ. ಅವಾಗದೇ ಸ್ಟಾರ್ಟ್ ಆಗಿದೆ. ಈ ಸಿಸಿ ರೋಡ್ ಯಾವಾಗ ಕನ್ಸ್ಟ್ರಕ್ಷನ್ ಆಗಿದೆ, ಸಿಸಿ ರೋಡ್ ಯಾವಾಗ ಕ್ಲೋಸ್ ಮಾಡಿದ್ದಾರೆ ಅವಾಗಿದ್ದಾನೆ ಇದೇ ಸಮಸ್ಯೆ ಇದೆ, ಇದೇ ತರನೇ ಇದೆ. ಎಲ್ಲಾ ತರಗಿಗೂ ಗೊತ್ತಿದೆ, ಎಲ್ಲರಿಗೂ ಹೇಳಿದೀವಿ. ಮತ್ತೆ ಶಾಸಕರು ಹೋಗ್ಬೇಕಾದ್ರೆ ಇದೇ ಮೇನ್ ರೋಡ್ ಅಲ್ಲೇ ಹೋಗ್ತಾರೆ, ಇದೇ ಮೇನ್ ರೋಡ್ ಅಲ್ಲೇ ಹೋಗ್ತಾರೆ. ಈ ಚಿಕ್ಕ ಪುಟ್ಟ ಸಮಸ್ಯೆಗಳು ಕಣ್ಣಿಗೆ ಸಿಕ್ಕಲ್ಲ ಅಂತಂದ್ರೆ ಯಾವ ರೀತಿಯಾಗಿ ಜನ ಆಲ್ರೆಡಿ ನಾವು ಹೇಳಿದಾಗ ಏನಂದ್ರೆ ಸರಿ ಕಳಿಸ್ತೀವಿ, ನೋಡ್ತೀವಿ, ಬಂದಾರ ವಿಸಿಟ್ ಮಾಡಿದ್ದಾರೆ. ಸ್ವಲ್ಪ ನಾವು ಜಾಸ್ತಿ ಮಣ್ಣು ಹಾಕಿರ್ತೀವಿ ರೋಡ್ ಸೈಡ್ ಎಲ್ಲರಿಗೂ ಸುಮ್ಮನೆ ನಾರ್ಮಲ್ ನೋಟಿಸ್ ಕೊಟ್ಟಿದ್ದಾರೆ. ಮಣ್ಣು ತಗೊಳ್ರಪ್ಪ, ನೀರು ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಮಣ್ಣು ತಗೊಂಡು ನೀರು ಎತ್ತಾಗ ಹೋಗುತ್ತೆ, ಚರಂಡಿಂದ ನೀರು ಹೆಂಗೆ ಹೋಗುತ್ತೆ? ಅಕಸ್ಮಾತ್ ಆ ಕಡೆ ಕಳಿಸ್ಬೇಕಂದ್ರೆ ಲೀಕ್ ಆಗುತ್ತೆ. ಅವಾಗದೇ ಸ್ಟಾರ್ಟ್ ಆಗಿದೆ. ಈ ಸಿಸಿ ರೋಡ್ ಯಾವಾಗ ಕನ್ಸ್ಟ್ರಕ್ಷನ್ ಆಗಿದೆ, ಸಿಸಿ ರೋಡ್ ಯಾವಾಗ ಕ್ಲೋಸ್ ಮಾಡಿದ್ದಾರೆ ಅವಾಗಿದ್ದಾನೆ ಇದೇ ಸಮಸ್ಯೆ ಇದೆ, ಇದೇ ತರನೇ ಇದೆ. ಎಲ್ಲಾ ತರಗಿಗೂ ಗೊತ್ತಿದೆ, ಎಲ್ಲರಿಗೂ ಹೇಳಿದೀವಿ. ಮತ್ತೆ ಶಾಸಕರು ಹೋಗ್ಬೇಕಾದ್ರೆ ಇದೇ ಮೇನ್ ರೋಡ್ ಅಲ್ಲೇ ಹೋಗ್ತಾರೆ, ಇದೇ ಮೇನ್ ರೋಡ್ ಅಲ್ಲೇ ಹೋಗ್ತಾರೆ. ಈ ಚಿಕ್ಕ ಪುಟ್ಟ ಸಮಸ್ಯೆಗಳು ಕಣ್ಣಿಗೆ ಸಿಕ್ಕಲ್ಲ ಅಂತಂದ್ರೆ ಯಾವ ರೀತಿಯಾಗಿ ಜನ ಆಲ್ರೆಡಿ ನಾವು ಹೇಳಿದಾಗ ಏನಂದ್ರೆ
ಹಾ ಸರಿ ಕಳಿಸ್ತೀವಿ, ನೋಡ್ತೀವಿ. ಬಂದಾರ ವಿಸಿಟ್ ಮಾಡಿದಾರೆ. ಸ್ವಲ್ಪ ನಾವ್ ಜಾಸ್ತಿ ಮಣ್ಣು ಹಾಕಿರ್ತೀವಿ ರೋಡ್ ಸೈಡ್ ಎಲ್ಲರಿಗೆ ಸುಮ್ಮನೆ ನಾರ್ಮಲ್ ನೋಟಿಸ್ ಕೊಟ್ಟಿದ್ದಾರೆ. ಮಣ್ಣು ತಕೊಳ್ರಪ್ಪ ನೀರು ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಮಣ್ಣು ತಗೊಂಡು ನೀರು ಎತ್ತಾಗ ಹೋಗುತ್ತೆ, ಚರಂಡಿಂದ ನೀರು ಹೆಂಗ್ ಹೋಗುತ್ತೆ? ಅಕಸ್ಮಾತ್ ಆ ಕಡೆ ಕಳಿಸ್ಬೇಕಂದ್ರೆ ಅಲ್ಲಿ ಅವಾಗದಲ್ಲೇ ಸ್ಟಾರ್ಟ್ ಆಗಿದೆ. ಈ ಸಿಸಿ ರೋಡ್ ಯಾವಾಗ ಕನ್ಸ್ಟ್ರಕ್ಷನ್ ಆಗಿದೆ, ಸಿಸಿ ರೋಡ್ ಯಾವಾಗ ಕ್ಲೋಸ್ ಮಾಡಿದ್ದಾರೆ ಅವಾಗಿದ್ದಾನೆ ಇದೇ ಸಮಸ್ಯೆ ಇದೆ, ಇದೇ ತರನೇ ಇದೆ. ಎಲ್ಲಾ ತರಗೂ ಗೊತ್ತಿದೆ, ಎಲ್ಲರಿಗೂ ಹೇಳಿದೀವಿ. ಮತ್ತೆ ಶಾಸಕರು ಹೋಗ್ಬೇಕಾದ್ರೆ ಇದೇ ಮೇನ್ ರೋಡ್ ಅಲ್ಲೇ ಹೋಗ್ತಾರೆ, ಇದೇ ಮೇನ್ ರೋಡ್ ಅಲ್ಲೇ ಹೋಗ್ತಾರೆ. ಈ ಚಿಕ್ಕ ಪುಟ್ಟ ಸಮಸ್ಯೆಗಳು ಅವ್ರಿಗೆ ಕಣ್ಣಿಗೆ ಸಿಕ್ಕಲ್ಲ ಅಂತಂದ್ರೆ ಯಾವ ರೀತಿಯಾಗಿ ಜನ ಆಲ್ರೆಡಿ ನಾವು ಹೇಳಿದಾಗ ಏನಂದ್ರೆ ಹಾ ಸರಿ ಕಳಿಸ್ತೀವಿ, ನೋಡ್ತೀವಿ. ಬಂದಾರ ವಿಸಿಟ್ ಮಾಡಿದ್ದಾರೆ. ಸ್ವಲ್ಪ ನಾವ್ ಜಾಸ್ತಿ ಮಣ್ಣು ಹಾಕಿರ್ತೀವಿ ರೋಡ್ ಸೈಡ್ ಎಲ್ಲರಿಗೆ ಸುಮ್ಮನೆ ನಾರ್ಮಲ್ ನೋಟಿಸ್ ಕೊಟ್ಟಿದ್ದಾರೆ. ಮಣ್ಣು ತಕೊಳ್ರಪ್ಪ ನೀರು ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಮಣ್ಣು ತಗೊಂಡು ನೀರು ಎತ್ತಾಗ ಹೋಗುತ್ತೆ, ಚರಂಡಿಂದ ನೀರು ಹೆಂಗ್ ಹೋಗುತ್ತೆ? ಅಕಸ್ಮಾತ್ ಆ ಕಡೆ ಕಳಿಸ್ಬೇಕಂದ್ರೆ ಅಲ್ಲಿ ಅವಾಗದಲ್ಲೇ ಸ್ಟಾರ್ಟ್ ಆಗಿದೆ. ಈ ಸಿಸಿ ರೋಡ್ ಯಾವಾಗ ಕನ್ಸ್ಟ್ರಕ್ಷನ್ ಆಗಿದೆ, ಸಿಸಿ ರೋಡ್ ಯಾವಾಗ ಕ್ಲೋಸ್ ಮಾಡಿದ್ದಾರೆ ಅವಾಗಿದ್ದಾನೆ ಇದೇ ಸಮಸ್ಯೆ ಇದೆ, ಇದೇ ತರನೇ ಇದೆ. ಎಲ್ಲಾ ತರಗೂ ಗೊತ್ತಿದೆ, ಎಲ್ಲರಿಗೂ ಹೇಳಿದೀವಿ. ಮತ್ತೆ ಶಾಸಕರು ಹೋಗ್ಬೇಕಾದ್ರೆ ಇದೇ ಮೇನ್ ರೋಡ್ ಅಲ್ಲೇ ಹೋಗ್ತಾರೆ, ಇದೇ ಮೇನ್ ರೋಡ್ ಅಲ್ಲೇ ಹೋಗ್ತಾರೆ. ಈ ಚಿಕ್ಕ ಪುಟ್ಟ ಸಮಸ್ಯೆಗಳು ಅವ್ರಿಗೆ ಕಣ್ಣಿಗೆ ಸಿಕ್ಕಲ್ಲ ಅಂತಂದ್ರೆ ಯಾವ ರೀತಿಯಾಗಿ ಜನ ಆಲ್ರೆಡಿ ನಾವು ಹೇಳಿದಾಗ ಏನಂದ್ರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲು ಸ್ಥಳೀಯ ವರದಿಗಾರರಾದಂತಹ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಗ್ರಾಮದ ಈ ಸಮಸ್ಯೆ ಬಗ್ಗೆ ಏನಿದೆ ಹೆಚ್ಚಿನ ಮಾಹಿತಿ? ನಾವೀಗ ನೋಡ್ತಾ ಇದ್ದಂಗೆ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಕಂಬಳಿ ಹೋಗುವಂತ ಮುಖ್ಯ ರಸ್ತೆ ತಗ್ಗುಗುಂಡುಗಳ ತವರೂರು ರಸ್ತೆ ಹೇಳಿದ್ರೆ ತಪ್ಪಾಗ್ಲಾರ್ದು. ಆಮೇಲೆ ಅಲ್ಲಿ ಚಿಲ್ಗೋಳದ ಜಗತ್ತಿಗೆ ಈಗ ಬಹಳಷ್ಟು ಸಮಸ್ಯೆಗಳು, ಮೂಲಭೂತ ಸೌಕರ್ಯಗಳೇ ಮರೆಚುಕಿ ಆಗ್ತಾ ಇದೆ. ಮಳೆ ಬಂತಂದ್ರೆ ಸಾಕು, ಮನೆ ಒಳಗಡೆ ನೀರು ಬರುವಂತ ಭಾಗ್ಯ ಈ ನಮ್ಮ ಶಾಸಕರು ಮಾಡಿಕೊಟ್ಟಿರೋದು. ಇಲ್ಲಿ ಬಹಳಷ್ಟು ಸಮಸ್ಯೆಗಳ ಮೂಲಕ ಈ ನಮ್ಮ ಚುನಾವಣೆಗೆ ಇವತ್ತು ವರದಿ ಮಾಡ್ತಕ್ಕಂಥದ್ದು. ಏನಾಗಿದೆ ಅಂತಂದ್ರೆ ಬಹಳಷ್ಟು ತಗ್ಗುಗುಂಡಿಗಳು, ಅಲ್ಲಿ ವಾಹನ ಸವಾರರು ಬಿದ್ದು ಪ್ರಾಣ ಕಳ್ಕೊಳ್ಳುವಂತ ಒಂದು ಪರಿಸ್ಥಿತಿ ಉಂಟಾಗ್ತಾ ಇದೆ. ಅದಕ್ಕೆ ಯಾರು ಹೊಣೆ ಅಂತದ್ದು ಗೊತ್ತಾಗಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಇರ್ತಕ್ಕಂತ ಬಚ್ಚುಕೊಂಡನಹಳ್ಳಿ PDO ಆಗಿರ್ಬೋದು, ಆಮೇಲೆ PWD ಇಲಾಖೆಯವರಾಗಿರ್ಬೋದು, ಅಲ್ಲಿಂದ ಶಾಸಕರು ಇದರ ಮುಖ್ಯ ಬಲಗೈ ಅಂತಂದೇ ಹೇಳ್ಬಹುದು. ಶಾಸಕರು ಅಂತಂದು ಹೇಳಿದ್ರೆ ಇಡೀ ಕ್ಷೇತ್ರವನ್ನೇ ರೋಡ್ಗಳಾಗಿರ್ಬೋದು ಎಲ್ಲವನ್ನ ನೋಡ್ಕೊಂಡು ಹೋಗಿರ್ತಕ್ಕಂಥ ಒಂದು ತಂದೆ ಸಮಾನ. ಆ ತಂದೆ ಮಕ್ಕಳಿಗೆ ಬಹಳಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತಂದು ಹೇಳಿ ನಿನ್ನೆ ಚಿಲ್ಗೋಳು ಗ್ರಾಮದಲ್ಲಿ ಇಡೀ ಸಾರ್ವಜನಿಕರು ಎಲ್ರು ಸಿದ್ಧಿಗೆದ್ದು ಒಂದು ಧರಣಿ ಮಾಡುವ ಮೂಲಕ ಇದನ್ನ ಮುಂದೆ ಗ್ರಾಮ ಪಂಚಾಯತಿ ಬೀಗ ಹಾಕೋದ್ರ ಮೂಲಕ ನಾವು ಹೋರಾಟ ನಡೆಸ್ತೀವಿ, ಇದು ಬಗೆಹರಿದ್ರೆ. ಆಮೇಲೆ ನಮ್ಮ ಸುದ್ದಿವಾಹಿನಿ ಅಲ್ಲಿಗೆ ಹೋದಾಗ ಅವರ ಕಷ್ಟಗಳನ್ನು ಬಹಳಷ್ಟು ಹೇಳ್ಕೊಂಡ್ರು. ಏನೇನ್ ಸಮಸ್ಯೆ ಇದೆ ಅಂತ ಹೇಳಿದ್ದಾರೆ. ಈಗ ರೋಡ್ ತಗ್ಗುಗುಂಡಿಗಳು ತುಂಬಾ ಇವೆ. ಯಾಕಂತಂದ್ರೆ ಹಗರಿಬೊಮ್ಮನಹಳ್ಳಿ ಕಂಬಳಿ ಒಂದು ವ್ಯವಹಾರಿಕ ಒಂದು ಗ್ರಾಮಗಳಾಗಿರೋದ್ರಿಂದ ಅಲ್ಲಿ ಓಡಾಡುವಂತ ಸವಾರರು ಯಾವಾಗ ಬಿದ್ದು ಮರಣ ಹೋಗ್ತಾರೋ ಯಾರಿಗೂ ಗೊತ್ತಿಲ್ಲ. ಅಧಿಕಾರಿಗಳು ಕಣ್ಮುಚ್ಕೊಂಡು ಕೂತಿದ್ದಾರೆ. ಗ್ರಾಮಸ್ಥರು ಅದನ್ನ ಹೇಳಿದಾಗ ಯಾವುದು ಇವ್ರ ಕಿವಿ ಬೀಳದೆ ಇರ್ತಕ್ಕಂಥದ್ದಾಗಿದೆ. ಬಹಳಷ್ಟು ಸರಿ ಮನವಿ ಕೊಟ್ಟಿರೋದು. ಆಮೇಲೆ ಅಲ್ಲಿ CC ರೋಡ್ ಮಾಡಿದ್ದಾರೆ, ಅಲ್ಲಿ ಚರಂಡಿ ರಸ್ತೆ ಕಲ್ಪಿಸೋದೇ ಇಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ನೀರು ಹೋಗುವುದಕ್ಕೆ ಯಾವುದೇ ತರದ ದಾರಿಗಳಿಲ್ಲ. ಹಾಗಾಗಿ ಮಳೆ ಬಂತಂದ್ರೆ ಸಾಕು, ಇವರ ಮನೆ ಒಳಗಡೆ ನೀರು ಹೋಗಿ ನಿಲ್ಲುತ್ತೆ. ಅದರಿಂದ ಬಹಳಷ್ಟು ಈಗ ಸರ್ಕಾರಿ ಶಾಲೆಗೆ ಹೋಗುವಂತ ಮಕ್ಕಳು ಅದೇ ರೋಡಲ್ಲಿ ಅಡ್ಡಾಡ್ಬೇಕಾಗಿದೆ. ಆ ಸ್ವಚ್ಛ ರೋಡಲ್ಲಿ ಅಡ್ಡಾಡುವಂತ ಮಕ್ಕಳಿಗೆ ಬಹಳಷ್ಟು ಅಲರ್ಜಿಗಳಾಗಿರ್ಬೋದು, ಬಹಳಷ್ಟು ತೊಂದರೆಗಳು ಅನುಭವಿಸ್ತಾ ಇದ್ದಾರೆ. ಇದೆಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತಂದು ಪೂರ್ಣ ಪ್ರಮಾಣದಲ್ಲಿ ಗೊತ್ತಾಗ್ತಾ ಇದೆ. ಸುರೇಖ, ಗ್ರಾಮಸ್ಥರು ಏನ್ ಹೇಳ್ತಿದ್ದಾರೆ ಈ ಬಗ್ಗೆ? ಗ್ರಾಮಸ್ಥರು ನಾವು ಇದನ್ನ ತೀವ್ರವಾಗಿ ಬೇಗ ಸರಿಪಡಿಸಿದ್ರೆ ಉಗ್ರ ಹೋರಾಟ ಮಾಡ್ತೀವಿ. ನಾವು ಓಟ್ ಕೇಳಕ್ಕಷ್ಟೇ ಅಧಿಕಾರಿಗಳು ಬರ್ತಾರೆ, ತೆರಿಗೆ ಕಟ್ಕೊಳಕ್ ಅಧಿಕಾರಿಗಳು ಬರ್ತಾರೆ, ಇದು ಎಲ್ಲ ಕಣ್ಣಿಗೆ ಕಾಣಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ಅಧಿಕಾರಿಗಳು ಇಲ್ಲಿ ಕಿವಿ ಮುಟ್ಟಿಲ್ಲ ಅಂತಂದೇ ಹೇಳ್ಬೋದು. ಯಾಕಂತಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯತನ ಬಹಳಷ್ಟು ಇದು ಕಾಣಿಸ್ತಾ ಇದೆ ಇಲ್ಲಿ.
ಹೌದು ಸರ್. ಎಸ್ ಬಸವರಾಜು, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಸರ್ ಯಾಕೆ ಅಂತಂದ್ರೆ ಈ ದಾರಿ ಸರ್ಕಾರಿ ಶಾಲೆಗೆ ಹೋಗುವಂತ ಮಕ್ಕಳು ಹೋಗುವಂತ ದಾರಿ ಇದೆ. ಅವಾಗಿಂದಲೇ ಸ್ಟಾರ್ಟ್ ಆಗಿದೆ. ಈ ಸಿಸಿ ರೋಡ್ ಯಾವಾಗ ಕನ್ಸ್ಟ್ರಕ್ಷನ್ ಆಗಿದೆ, ಸಿಸಿ ರೋಡ್ ಯಾವಾಗ ಕ್ಲೋಸ್ ಮಾಡಿದ್ದಾರೆ, ಅವಾಗಿಂದ ಇದೇ ಸಮಸ್ಯೆ ಇದೆ, ಇದೇ ತರನೇ ಇದೆ. ಎಲ್ಲಾ ತರಗಿಗೂ ಗೊತ್ತಿದೆ, ಎಲ್ಲರಿಗೂ ಹೇಳಿದೀವಿ. ಮತ್ತೆ ಶಾಸಕರು ಹೋಗ್ಬೇಕಾದ್ರೆ ಇದೇ ಮೇನ್ ರೋಡ್ ಅಲ್ಲೇ ಹೋಗ್ತಾರೆ, ಇದೇ ಮೇನ್ ರೋಡ್ ಅಲ್ಲೇ ಹೋಗ್ತಾರೆ. ಈ ಚಿಕ್ಕ ಪುಟ್ಟ ಸಮಸ್ಯೆಗಳು ಅವ್ರಿಗೆ ಕಣ್ಣಿಗೆ ಸಿಕ್ಕಲ್ಲ ಅಂತಂದ್ರೆ ಯಾವ ರೀತಿಯಾಗಿ ಜನ ಆಲ್ರೆಡಿ ನಾವು ಹೇಳಿದಾಗ ಏನಂದ್ರೆ ಸರಿ ಕಳಿಸ್ತೀವಿ, ನೋಡ್ತೀವಿ, ಬಂದಾರ ವಿಸಿಟ್ ಮಾಡಿದಾರ. ಸ್ವಲ್ಪ ನಾವ್ ಜಾಸ್ತಿ ಮಣ್ಣು ಹಾಕಿರ್ತೀವಿ ರೋಡ್ ಸೈಡ್, ಎಲ್ಲರಿಗೂ ಸುಮ್ಮನೆ ನಾರ್ಮಲ್ ನೋಟಿಸ್ ಕೊಟ್ಟಿದ್ದಾರೆ. ಮಣ್ಣು ತಕೊಳ್ರಪ್ಪ, ನೀರು ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಮಣ್ಣು ತಕ ನೀರು ಎತ್ತಾಗ ಹೋಗುತ್ತೆ, ಚರಂಡಿಂದ ನೀರು ಹೆಂಗ್ ಹೋಗುತ್ತೆ? ಅಕಸ್ಮಾತ್ ಆ ಕಡೆ ಕಳಿಸ್ಬೇಕಂದ್ರೆ ಲೀಕ್ ಆಗುತ್ತೆ. ಅವಾಗಿಂದಲೇ ಸ್ಟಾರ್ಟ್ ಆಗಿದೆ. ಈ ಸಿಸಿ ರೋಡ್ ಯಾವಾಗ ಕನ್ಸ್ಟ್ರಕ್ಷನ್ ಆಗಿದೆ, ಸಿಸಿ ರೋಡ್ ಯಾವಾಗ ಕ್ಲೋಸ್ ಮಾಡಿದ್ದಾರೆ, ಅವಾಗಿಂದ ಇದೇ ಸಮಸ್ಯೆ ಇದೆ, ಇದೇ ತರನೇ ಇದೆ. ಎಲ್ಲಾ ತರಗಿಗೂ ಗೊತ್ತಿದೆ, ಎಲ್ಲರಿಗೂ ಹೇಳಿದೀವಿ. ಮತ್ತೆ ಶಾಸಕರು ಹೋಗ್ಬೇಕಾದ್ರೆ ಇದೇ ಮೇನ್ ರೋಡ್ ಅಲ್ಲೇ ಹೋಗ್ತಾರೆ, ಇದೇ ಮೇನ್ ರೋಡ್ ಅಲ್ಲೇ ಹೋಗ್ತಾರೆ. ಈ ಚಿಕ್ಕ ಪುಟ್ಟ ಸಮಸ್ಯೆಗಳು ಅವ್ರಿಗೆ ಕಣ್ಣಿಗೆ ಸಿಕ್ಕಲ್ಲ ಅಂತಂದ್ರೆ ಯಾವ ರೀತಿಯಾಗಿ ಜನ ಆಲ್ರೆಡಿ ನಾವು ಹೇಳಿದಾಗ ಏನಂದ್ರೆ ಸರಿ ಕಳಿಸ್ತೀವಿ, ನೋಡ್ತೀವಿ, ಬಂದಾರ ವಿಸಿಟ್ ಮಾಡಿದಾರ. ಸ್ವಲ್ಪ ನಾವ್ ಜಾಸ್ತಿ ಮಣ್ಣು ಹಾಕಿರ್ತೀವಿ ರೋಡ್ ಸೈಡ್, ಎಲ್ಲರಿಗೂ ಸುಮ್ಮನೆ ನಾರ್ಮಲ್ ನೋಟಿಸ್ ಕೊಟ್ಟಿದ್ದಾರೆ. ಮಣ್ಣು ತಕೊಳ್ರಪ್ಪ, ನೀರು ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಮಣ್ಣು ತಕ ನೀರು ಎತ್ತಾಗ ಹೋಗುತ್ತೆ, ಚರಂಡಿಂದ ನೀರು ಹೆಂಗ್ ಹೋಗುತ್ತೆ? ಅಕಸ್ಮಾತ್ ಆ ಕಡೆ ಕಳಿಸ್ಬೇಕಂದ್ರೆ ಲೀಕ್ ಆಗುತ್ತೆ. ಅವಾಗಿಂದಲೇ ಸ್ಟಾರ್ಟ್ ಆಗಿದೆ. ಈ ಸಿಸಿ ರೋಡ್ ಯಾವಾಗ ಕನ್ಸ್ಟ್ರಕ್ಷನ್ ಆಗಿದೆ, ಸಿಸಿ ರೋಡ್ ಯಾವಾಗ ಕ್ಲೋಸ್ ಮಾಡಿದ್ದಾರೆ, ಅವಾಗಿಂದ ಇದೇ ಸಮಸ್ಯೆ ಇದೆ, ಇದೇ ತರನೇ ಇದೆ. ಎಲ್ಲಾ ತರಗಿಗೂ ಗೊತ್ತಿದೆ, ಎಲ್ಲರಿಗೂ ಹೇಳಿದೀವಿ. ಮತ್ತೆ ಶಾಸಕರು ಹೋಗ್ಬೇಕಾದ್ರೆ ಇದೇ ಮೇನ್ ರೋಡ್ ಅಲ್ಲೇ ಹೋಗ್ತಾರೆ, ಇದೇ ಮೇನ್ ರೋಡ್ ಅಲ್ಲೇ ಹೋಗ್ತಾರೆ. ಈ ಚಿಕ್ಕ ಪುಟ್ಟ ಸಮಸ್ಯೆಗಳು ಅವ್ರಿಗೆ ಕಣ್ಣಿಗೆ ಸಿಕ್ಕಲ್ಲ ಅಂತಂದ್ರೆ ಯಾವ ರೀತಿಯಾಗಿ ಜನ ಆಲ್ರೆಡಿ ನಾವು ಹೇಳಿದಾಗ ಏನಂದ್ರೆ ಸರಿ ಕಳಿಸ್ತೀವಿ, ನೋಡ್ತೀವಿ, ಬಂದಾರ ವಿಸಿಟ್ ಮಾಡಿದಾರ. ಸ್ವಲ್ಪ ನಾವ್ ಜಾಸ್ತಿ ಮಣ್ಣು ಹಾಕಿರ್ತೀವಿ ರೋಡ್ ಸೈಡ್, ಎಲ್ಲರಿಗೂ ಸುಮ್ಮನೆ ನಾರ್ಮಲ್ ನೋಟಿಸ್ ಕೊಟ್ಟಿದ್ದಾರೆ. ಮಣ್ಣು ತಕೊಳ್ರಪ್ಪ, ನೀರು ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಮಣ್ಣು ತಕ ನೀರು ಎತ್ತಾಗ ಹೋಗುತ್ತೆ, ಚರಂಡಿಂದ ನೀರು ಹೆಂಗ್ ಹೋಗುತ್ತೆ? ಅಕಸ್ಮಾತ್ ಆ ಕಡೆ ಕಳಿಸ್ಬೇಕಂದ್ರೆ ಲೀಕ್ ಆಗುತ್ತೆ. ಅವಾಗಿಂದಲೇ ಸ್ಟಾರ್ಟ್ ಆಗಿದೆ. ಈ ಸಿಸಿ ರೋಡ್ ಯಾವಾಗ ಕನ್ಸ್ಟ್ರಕ್ಷನ್ ಆಗಿದೆ, ಸಿಸಿ ರೋಡ್ ಯಾವಾಗ ಕ್ಲೋಸ್ ಮಾಡಿದ್ದಾರೆ, ಅವಾಗಿಂದ ಇದೇ ಸಮಸ್ಯೆ ಇದೆ, ಇದೇ ತರನೇ ಇದೆ. ಎಲ್ಲಾ ತರಗಿಗೂ ಗೊತ್ತಿದೆ, ಎಲ್ಲರಿಗೂ ಹೇಳಿದೀವಿ. ಮತ್ತೆ ಶಾಸಕರು ಹೋಗ್ಬೇಕಾದ್ರೆ ಇದೇ ಮೇನ್ ರೋಡ್ ಅಲ್ಲೇ ಹೋಗ್ತಾರೆ, ಇದೇ ಮೇನ್ ರೋಡ್ ಅಲ್ಲೇ ಹೋಗ್ತಾರೆ. ಈ ಚಿಕ್ಕ ಪುಟ್ಟ ಸಮಸ್ಯೆಗಳು ಅವ್ರಿಗೆ ಕಣ್ಣಿಗೆ ಸಿಕ್ಕಲ್ಲ ಅಂತಂದ್ರೆ ಯಾವ ರೀತಿಯಾಗಿ ಜನ ಆಲ್ರೆಡಿ ನಾವು ಹೇಳಿದಾಗ ಏನಂದ್ರೆ ಸರಿ ಕಳಿಸ್ತೀವಿ, ನೋಡ್ತೀವಿ, ಬಂದಾರ ವಿಸಿಟ್ ಮಾಡಿದಾರ. ಸ್ವಲ್ಪ ನಾವ್ ಜಾಸ್ತಿ ಮಣ್ಣು ಹಾಕಿರ್ತೀವಿ ರೋಡ್ ಸೈಡ್, ಎಲ್ಲರಿಗೂ ಸುಮ್ಮನೆ ನಾರ್ಮಲ್ ನೋಟಿಸ್ ಕೊಟ್ಟಿದ್ದಾರೆ. ಮಣ್ಣು ತಕೊಳ್ರಪ್ಪ, ನೀರು ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಮಣ್ಣು ತಕ ನೀರು ಎತ್ತಾಗ ಹೋಗುತ್ತೆ, ಚರಂಡಿಂದ ನೀರು ಹೆಂಗ್ ಹೋಗುತ್ತೆ? ಅಕಸ್ಮಾತ್ ಆ ಕಡೆ ಕಳಿಸ್ಬೇಕಂದ್ರೆ ಲೀಕ್ ಆಗುತ್ತೆ. ಅವಾಗಿಂದಲೇ ಸ್ಟಾರ್ಟ್ ಆಗಿದೆ. ಈ ಸಿಸಿ ರೋಡ್ ಯಾವಾಗ ಕನ್ಸ್ಟ್ರಕ್ಷನ್ ಆಗಿದೆ, ಸಿಸಿ ರೋಡ್ ಯಾವಾಗ ಕ್ಲೋಸ್ ಮಾಡಿದ್ದಾರೆ, ಅವಾಗಿಂದ ಇದೇ ಸಮಸ್ಯೆ ಇದೆ, ಇದೇ ತರನೇ ಇದೆ. ಎಲ್ಲಾ ತರಗಿಗೂ ಗೊತ್ತಿದೆ, ಎಲ್ಲರಿಗೂ ಹೇಳಿದೀವಿ. ಮತ್ತೆ ಶಾಸಕರು ಹೋಗ್ಬೇಕಾದ್ರೆ ಇದೇ ಮೇನ್ ರೋಡ್ ಅಲ್ಲೇ ಹೋಗ್ತಾರೆ, ಇದೇ ಮೇನ್ ರೋಡ್ ಅಲ್ಲೇ ಹೋಗ್ತಾರೆ. ಈ ಚಿಕ್ಕ ಪುಟ್ಟ ಸಮಸ್ಯೆಗಳು ಅವ್ರಿಗೆ ಕಣ್ಣಿಗೆ ಸಿಕ್ಕಲ್ಲ ಅಂತಂದ್ರೆ ಯಾವ ರೀತಿಯಾಗಿ ಜನ ಆಲ್ರೆಡಿ ನಾವು ಹೇಳಿದಾಗ ಏನಂದ್ರೆ ಸರಿ ಕಳಿಸ್ತೀವಿ, ನೋಡ್ತೀವಿ, ಬಂದಾರ ವಿಸಿಟ್ ಮಾಡಿದಾರ. ಸ್ವಲ್ಪ ನಾವ್ ಜಾಸ್ತಿ ಮಣ್ಣು ಹಾಕಿರ್ತೀವಿ ರೋಡ್ ಸೈಡ್, ಎಲ್ಲರಿಗೂ ಸುಮ್ಮನೆ ನಾರ್ಮಲ್ ನೋಟಿಸ್ ಕೊಟ್ಟಿದ್ದಾರೆ. ಮಣ್ಣು ತಕೊಳ್ರಪ್ಪ, ನೀರು ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಮಣ್ಣು ತಕ ನೀರು ಎತ್ತಾಗ ಹೋಗುತ್ತೆ, ಚರಂಡಿಂದ ನೀರು ಹೆಂಗ್ ಹೋಗುತ್ತೆ? ಅಕಸ್ಮಾತ್ ಆ ಕಡೆ ಕಳಿಸ್ಬೇಕಂದ್ರೆ ಲೀಕ್ ಆಗುತ್ತೆ. ಅವಾಗಿಂದಲೇ ಸ್ಟಾರ್ಟ್ ಆಗಿದೆ. ಈ ಸಿಸಿ ರೋಡ್ ಯಾವಾಗ ಕನ್ಸ್ಟ್ರಕ್ಷನ್ ಆಗಿದೆ, ಸಿಸಿ ರೋಡ್ ಯಾವಾಗ ಕ್ಲೋಸ್ ಮಾಡಿದ್ದಾರೆ, ಅವಾಗಿಂದ ಇದೇ ಸಮಸ್ಯೆ ಇದೆ, ಇದೇ ತರನೇ ಇದೆ. ಎಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲು ಗ್ರಾಮಸ್ಥರಾದಂತಹ ಜಗದೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಗದೀಶ್ ಅವರೇ, ನಿಮ್ ಗ್ರಾಮದಲ್ಲಿ ರಸ್ತೆ ಸಮಸ್ಯೆ ಇದೆ, ಮೂಲಭೂತ ಸೌಕರ್ಯ ಇಲ್ಲ ಅಂತ ವರದಿ ಮಾಡಿದ್ದಾರೆ. ಹೌದು ಮೇಡಮ್. ಈ ಸಮಸ್ಯೆ ಎಷ್ಟು ದಿನದಿಂದ ಇದೆ? ಅಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ? ಏನೇನ್ ಸಮಸ್ಯೆ? ಮೇಡಮ್ ಅಧಿಕಾರಿಗಳು ಎಷ್ಟೇ MLA ಗಳು ಬಂದ್ರು, MP ಗಳು ಬಂದ್ರು ನಮ್ಮ ಹತ್ರ ನೋಡ್ತಾರ, ಹೋಗ್ತಾರ ಮೇಡಮ್. ಆಯ್ತು ಅದನ್ನ ಮಾಡಿಸ್ತೀವಿ ಅಂತ ಹೇಳ್ತಾರ ಮೇಡಮ್. ಇಲ್ಲಿ ಮಟ್ಟ ಆದ್ರೂ ನಮ್ ಭೀಮನಕ್ ಸಾರ್ ಕೂಡ ಅವರು ಒಂದು 10 ವರ್ಷ ಇದು ಮಾಡಿದ್ರು ಮೇಡಮ್. ಅವ್ರಿದ್ರು, ಅವರು ಕೂಡ ಏನು ಮಾಡ್ಲಿಲ್ಲ. ಮತ್ ನೇಂದ್ರ ಸಾರ್ ಬಂದ್ರು ಮೇಡಮ್, ಅವರು ಕೂಡ ಏನು ಆಗ್ಲಿಲ್ಲ. ಮಾಡ್ತೀವಿ ಅಂತ ಹೇಳ್ತಾರ ಮೇಡಮ್. ಆ ಭರವಸೆ ಮುಂದಕ್ಕೆ ಹೋಗ್ಬಿಡ್ತಾರ ಮೇಡಮ್. ನಾವ್ ದಿನ ಸ್ಕೂಲ್ ನೋಡ್ರ ಬರೀ ನಾವ್ ಮೊಣಕಾಲ್ ಮಠ ನೀರ್ ಇರ್ತದ ಮೇಡಮ್. ನಿನ್ನೆ ನೈಟ್ ಮಳೆ ಬಂದತ್ ಮೇಡಮ್. ಅದ್ರಲ್ಲೇ ಹೋಗ್ತಾವ ಮೇಡಮ್ ಸ್ಕೂಲ್ ಮಕ್ಳು, ಅವ್ರೆಲ್ಲ ಅದ್ರಲ್ಲೇ ಬೀಳ್ಕಂತ ಹೇಳ್ಕಂತ ಯಜಮಾ ಮನುಷ್ಯರು ಅಡ್ಡಾಡಂಗಲ್ ಮೇಡಮ್.
ಆ ತರ ಈಗ ಒಂದು ಚರಂಡಿ ನೀರು ಬೇರೆ ಕಡೆ ಒಂದು ಹೋಗ್ಬೇಕಪ್ಪ ಅಂದ್ರೆ ಒಂದು ದಾರಿ ಮಾಡಿ ಕೊಡಲ್ರಿ ಮೇಡಮ್. ಚರಂಡಿ ಇಲ್ಲ, ಚರಂಡಿ ವ್ಯವಸ್ಥೆನೂ ಇಲ್ಲ, ಯಾವುದೇ ರೀತಿ ಚರಂಡಿ ವ್ಯವಸ್ಥೆ ಒಟ್ಟ ಚರಂಡಿ ಇಲ್ಲ ಅಲ್ಲ ಮೇಡಮ್. ಹ್ಮ್ ಹ್ಮ್ ಎಲ್ಲಾ ಕಡೆಗೆ CC ರೋಡ್ ಆಗೈತೆ ಮೇಡಮ್. ಒಂದ್ ಕಡೆ ಮಾತ್ರ ಬಿಟ್ಟಾರ, ಅದು ಯಾಕೆ ಬಿಟ್ಟಾರ ಏನೋ ಗೊತ್ತಿಲ್ಲ ಮೇಡಮ್. ಅದು ಹ್ಮ್ ಹ್ಮ್ ಇಷ್ಟ ದಿನ ಆದ್ರೂ ಪಂಚಾಯತ್ ಹೇಳಿದ್ರೆ ಪಂಚಾಯತ್ ಕೇರ್ಲೆಸ್ ಮೇಡಮ್. ಅವ್ರು ಕೂಡ ಏನ್ ಹೇಳಿನಪ್ಪ ಮಾಡ್ತೀವಪ್ಪ ಅಂತಾರ ಹೋಗ್ತಾರ ಮೇಡಮ್. ಅವ್ರು ಎಷ್ಟ್ ಸರಿ ಎಷ್ಟು ಮನವಿ PDO ಗಳು ಬಂದ್ರ ಅವ್ರಿಗೆ ಏನ್ ಮೇಡಮ್ ಎಷ್ಟ್ ಸರಿ ಮನವಿ ಕೊಟ್ಟಿದ್ದೀರಾ ಪಂಚಾಯತಿ ಅಧಿಕಾರಿಗಳಿಗೆ? ಪಂಚಾಯತಿ ಮನವಿ ಕೊಡೋದಕ್ಕಂತ ಮೇಡಮ್ ಅವರಿಗೆ ಫೋನ್ ಮಾಡಿ ಕೂಡ ಹೇಳಿದ್ರೆ ಕೇರ್ಲೆಸ್ ಮೇಡಮ್. ಒಟ್ಟ ಅವು ಅಂತಾರ ಕೈ ಬಿಟ್ಬಿಡ್ತಾರ ಮೇಡಮ್. ಮಾಡ್ತೀವಿ ಅಂತ ಹೇಳ್ತಾರೆ, ಆದ್ರೆ ಅದು ಅಷ್ಟೇ ಹೇಳ್ತಾರ ಮೇಡಮ್. ಮನವಿ ಏನ್ ಕೊಟ್ಟಲ್ ಮೇಡಮ್, ಮನವಿಗೆ ಸ್ಪಂದಿಸ್ತಾನೂ ಇಲ್ಲ ಅವರು. ಹಂಗಾಗಿ ನಾವು ಸ್ಪಂದಿಸೋದಕ್ಕ ಬಿಟ್ಟಿವಿ ಮೇಡಮ್ ಅವ್ರಿಗೆ ಹೇಳೋದು. ಈಗ ನಿಮ್ ಸಮಸ್ಯೆ ಬಗೆಹರಿಲಿಲ್ಲ ಅಂದ್ರೆ ಏನ್ ಮುಂದಿನ ಕತೆ ಏನು? ಮತ್ ಏನು ಮಾಡಕ್ ಆಗಲ್ಲ ಮೇಡಮ್. ಈಗ ನಮ್ಮ ಪಾಲಿಸ್ ಅಂತ ಇಷ್ಟೇ ಅಂತ ನಮ್ಕಂದ್ ಹೋಗಕ್ ಮೇಡಮ್. ಈಗ ರಾಜಕಾರಣಿಗಳ ಕುಂತ್ಕೊಂಡ ಅವ್ರು ಮಾಡ್ತೀವಂತಾರ ಹೋಗ್ತಾರ ಮೇಡಮ್. ಅವ್ರಿಗೆ ರಾಜಕಾರಣಿಗಳಿಗೆ ನಾವ್ ಯಾಕ ಇದನ್ ಮಾಡ್ಬೇಕು ಮೇಡಮ್? ಹೌದಲ್ಲ, ಅವ್ರಿಗೆ ತಿಳಿಬೇಕು ಮೇಡಮ್ ರಾಜಕಾರಣಿಗಳಿಗೆ ಈ ಕಷ್ಟ ನಿಷ್ಠುರ ಏನು ಪ್ರಶ್ನೆ ಮಾಡ್ಬೇಕಲ್ವಾ? ಓಟ್ ಕೇಳಕ್ ಬರ್ತೀರಾ, ನಮ್ ಗ್ರಾಮದ ಸಮಸ್ಯೆ ಬಗೆಹರಿಸಿಲ್ಲ ಅಂತ ನೀವು ಜನಪ್ರತಿನಿಧಿಗಳಿಗೆ ಪ್ರಶ್ನೆ ಮಾಡ್ಬೇಕು. ಅಲ್ಲ ಮೇಡಮ್, ನಾವ್ ಅದನ್ನ ಹೇಳ್ತೀವಿ ಮೇಡಮ್ ಅವ್ರಿಗೆ. ಅವಾಗ ಏನ್ ಹೇಳ್ತಾರ ಮೇಡಮ್, ಇದೇ ಸಜೆಸ್ಟ್ ಕೊಡ್ತಾರ ನಮಗೆ. ಆಯ್ತಪ್ಪ, ಅದನ್ನ ಇನ್ನೊಂದ್ ಇದ್ರಲ್ಲಿ ನಾವು ನಿಮಗೆ ಮಾಡಿಸ್ಕೊಡ್ತೀವಿ ಆಯ್ತಾ ಅಂತ ಹೇಳ್ತಾರ ಮೇಡಮ್. ಮತ್ ನಾವು ಅದಕ್ಕ ಏನ್ ಅನ್ನಕ್ ಆಗಲ್ಲ ಮೇಡಮ್. ಅಧಿಕಾರಿಗಳಿಗೆ ನಾವು ಎದುರು ಉತ್ತರ ಕೊಡಕ್ ಆಗಲ್ಲ. ಎದುರು ಉತ್ತರ ಅಂತಲ್ಲ, ನೀವು ಪಟ್ಟಿಡ್ದು ಕೇಳ್ಬೇಕು. ಅಧಿಕಾರಿಗಳು ಜನಪ್ರತಿನಿಧಿಗಳು ನಿಮ್ಮಿಂದ ಹೌದೌದು ಮೇಡಮ್, ಮಾಡ್ಬೇಕು. ನಮ್ ಗ್ರಾಮದಲ್ಲಿ ಈ ರೀತಿ ಸಮಸ್ಯೆ ಇದೆ, ಬಗೆಹರಿಸ್ಕೊಡಿ, ಇಲ್ಲ ಅಂದ್ರೆ ನಾವು ಮತ್ತೊಂದು ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳ್ಬೇಕು ನೀವು. ಅದ ಮೇಡಮ್, ಅಷ್ಟು ರಾಜಕಾರಣಿಗಳಿಗೆ ನಾವ್ ಎದುರು ಹೋಗಂತ ವ್ಯಕ್ತಿಗಳಲ್ಲ ಮೇಡಮ್. ಯಾಕಂದ್ರೆ ನಾವು ಕೂಲಿ ಮಾಡ್ಕೊಂಡ್ ತಿನ್ನಾರ ಮೇಡಮ್. ಹೌದಾ, ಹಂಗಾಗಿ ನಾವು ಅವ್ರಿಗೆ ನಾವು ಪ್ರೆಷರ್ ಹಾಕಿ ಸುಮ್ನೆ ನಮಗೆ ಇದು ಮಾಡಿಗಿಡ್ಯಾರ ಅನ್ನೋದು ಇದಕ್ಕ ಜಗದೀಶ್ ಅವರೇ, ನಾವು ನಿಮ್ ಸಮಸ್ಯೆಯನ್ನ ತಿಳಿಸ್ತೀವಿ. ಧನ್ಯವಾದ ಇಷ್ಟೊತ್ತು ಮಾತನಾಡಿದಕ್ಕೆ. ಇದೇ ತರನೇ ಇದೆ, ಎಲ್ಲಾ ತರಗೂ ಗೊತ್ತಿದೆ, ಎಲ್ಲರಿಗೂ ಹೇಳಿದೀವಿ. ಮತ್ತೆ ಶಾಸಕರು ಹೋಗ್ಬೇಕಾದ್ರೆ ಇದೇ ಮೇನ್ ರೋಡ್ ಅಲ್ಲೇ ಹೋಗ್ತಾರೆ, ಇದೇ ಮೇನ್ ರೋಡ್ ಅಲ್ಲೇ ಹೋಗ್ತಾರೆ. ಈ ಚಿಕ್ಕ ಪುಟ್ಟ ಸಮಸ್ಯೆಗಳು ಕಣ್ಣಿಗೆ ಸಿಕ್ಕಲ್ಲ ಅಂತಂದ್ರೆ ಯಾವ ರೀತಿಯಾಗಿ ಜನ ಆಲ್ರೆಡಿ ನಾವು ಹೇಳಿದಾಗ ಏನಂದ್ರೆ ಸರಿ ಕಳಿಸ್ತೀವಿ, ನೋಡ್ತೀವಿ, ಬಂದಾರ ವಿಸಿಟ್ ಮಾಡಿದಾರೆ. ಸ್ವಲ್ಪ ನಾವ್ ಜಾಸ್ತಿ ಮಣ್ಣು ಹಾಕಿರ್ತೀವಿ ರೋಡ್ ಸೈಡ್ ಎಲ್ಲರಿಗೂ ಸುಮ್ಮನೆ ನಾರ್ಮಲ್ ನೋಟಿಸ್ ಕೊಟ್ಟಿದ್ದಾರೆ. ಮಣ್ಣು ತಕೊಳ್ರಪ್ಪ, ನೀರು ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಮಣ್ಣು ತಗೊಂಡು ನೀರು ಎತ್ತಾಗ ಹೋಗುತ್ತೆ, ಚರಂಡಿಂದ ನೀರು ಹೆಂಗ್ ಹೋಗುತ್ತೆ? ಅಕಸ್ಮಾತ್ ಆ ಕಡೆ ಕಳಿಸ್ಬೇಕಂದ್ರೆ ಲೀಕ್ ಆಗುತ್ತೆ. ಅವಾಗದಲ್ಲೇ ಸ್ಟಾರ್ಟ್ ಆಗಿದೆ. ಈ CC ರೋಡ್ ಯಾವಾಗ ಕನ್ಸ್ಟ್ರಕ್ಷನ್ ಆಗಿದೆ, CC ರೋಡ್ ಯಾವಾಗ ಕ್ಲೋಸ್ ಮಾಡಿದ್ದಾರೆ, ಅವಾಗಿದ್ದಾನೆ ಇದೇ ಸಮಸ್ಯೆ ಇದೆ, ಇದೇ ತರನೇ ಇದೆ. ಎಲ್ಲಾ ತರಗೂ ಗೊತ್ತಿದೆ, ಎಲ್ಲರಿಗೂ ಹೇಳಿದೀವಿ. ಮತ್ತೆ ಶಾಸಕರು ಹೋಗ್ಬೇಕಾದ್ರೆ ಇದೇ ಮೇನ್ ರೋಡ್ ಅಲ್ಲೇ ಹೋಗ್ತಾರೆ, ಇದೇ ಮೇನ್ ರೋಡ್ ಅಲ್ಲೇ ಹೋಗ್ತಾರೆ. ಈ ಚಿಕ್ಕ ಪುಟ್ಟ ಸಮಸ್ಯೆಗಳು ಕಣ್ಣಿಗೆ ಸಿಕ್ಕಲ್ಲ ಅಂತಂದ್ರೆ ಯಾವ ರೀತಿಯಾಗಿ ಜನ ಆಲ್ರೆಡಿ ನಾವು ಹೇಳಿದಾಗ ಏನಂದ್ರೆ ಸರಿ ಕಳಿಸ್ತೀವಿ, ನೋಡ್ತೀವಿ, ಬಂದಾರ ವಿಸಿಟ್ ಮಾಡಿದಾರೆ. ಸ್ವಲ್ಪ ನಾವ್ ಜಾಸ್ತಿ ಮಣ್ಣು ಹಾಕಿರ್ತೀವಿ ರೋಡ್ ಸೈಡ್ ಎಲ್ಲರಿಗೂ ಸುಮ್ಮನೆ ನಾರ್ಮಲ್ ನೋಟಿಸ್ ಕೊಟ್ಟಿದ್ದಾರೆ. ಮಣ್ಣು ತಕೊಳ್ರಪ್ಪ, ನೀರು ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಮಣ್ಣು ತಗೊಂಡು ನೀರು ಎತ್ತಾಗ ಹೋಗುತ್ತೆ, ಚರಂಡಿಂದ ನೀರು ಹೆಂಗ್ ಹೋಗುತ್ತೆ? ಅಕಸ್ಮಾತ್ ಆ ಕಡೆ ಕಳಿಸ್ಬೇಕಂದ್ರೆ ಲೀಕ್ ಆಗುತ್ತೆ. ಅವಾಗದಲ್ಲೇ ಸ್ಟಾರ್ಟ್ ಆಗಿದೆ. ಈ CC ರೋಡ್ ಯಾವಾಗ ಕನ್ಸ್ಟ್ರಕ್ಷನ್ ಆಗಿದೆ, CC ರೋಡ್ ಯಾವಾಗ ಕ್ಲೋಸ್ ಮಾಡಿದ್ದಾರೆ, ಅವಾಗಿದ್ದಾನೆ ಇದೇ ಸಮಸ್ಯೆ ಇದೆ, ಇದೇ ತರನೇ ಇದೆ. ಎಲ್ಲಾ ತರಗೂ ಗೊತ್ತಿದೆ, ಎಲ್ಲರಿಗೂ ಹೇಳಿದೀವಿ. ಮತ್ತೆ ಶಾಸಕರು ಹೋಗ್ಬೇಕಾದ್ರೆ ಇದೇ ಮೇನ್ ರೋಡ್ ಅಲ್ಲೇ ಹೋಗ್ತಾರೆ, ಇದೇ ಮೇನ್ ರೋಡ್ ಅಲ್ಲೇ ಹೋಗ್ತಾರೆ. ಈ ಚಿಕ್ಕ ಪುಟ್ಟ ಸಮಸ್ಯೆಗಳು ಕಣ್ಣಿಗೆ ಸಿಕ್ಕಲ್ಲ ಅಂತಂದ್ರೆ ಯಾವ ರೀತಿಯಾಗಿ ಜನ ಆಲ್ರೆಡಿ ನಾವು ಹೇಳಿದಾಗ ಏನಂದ್ರೆ ಸರಿ ಕಳಿಸ್ತೀವಿ, ನೋಡ್ತೀವಿ, ಬಂದಾರ ವಿಸಿಟ್ ಮಾಡಿದಾರೆ. ಸ್ವಲ್ಪ ನಾವ್ ಜಾಸ್ತಿ ಮಣ್ಣು ಹಾಕಿರ್ತೀವಿ ರೋಡ್ ಸೈಡ್ ಎಲ್ಲರಿಗೂ ಸುಮ್ಮನೆ ನಾರ್ಮಲ್ ನೋಟಿಸ್ ಕೊಟ್ಟಿದ್ದಾರೆ. ಮಣ್ಣು ತಕೊಳ್ರಪ್ಪ, ನೀರು ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಮಣ್ಣು ತಗೊಂಡು ನೀರು ಎತ್ತಾಗ ಹೋಗುತ್ತೆ, ಚರಂಡಿಂದ ನೀರು ಹೆಂಗ್ ಹೋಗುತ್ತೆ? ಅಕಸ್ಮಾತ್ ಆ ಕಡೆ ಕಳಿಸ್ಬೇಕಂದ್ರೆ ಲೀಕ್ ಆಗುತ್ತೆ. ಅವಾಗದಲ್ಲೇ ಸ್ಟಾರ್ಟ್ ಆಗಿದೆ. ಈ CC ರೋಡ್ ಯಾವಾಗ ಕನ್ಸ್ಟ್ರಕ್ಷನ್ ಆಗಿದೆ, CC ರೋಡ್ ಯಾವಾಗ ಕ್ಲೋಸ್ ಮಾಡಿದ್ದಾರೆ, ಅವಾಗಿದ್ದಾನೆ ಇದೇ ಸಮಸ್ಯೆ ಇದೆ, ಇದೇ ತರನೇ ಇದೆ. ಎಲ್ಲಾ ತರಗೂ ಗೊತ್ತಿದೆ, ಎಲ್ಲರಿಗೂ ಹೇಳಿದೀವಿ. ಮತ್ತೆ ಶಾಸಕರು ಹೋಗ್ಬೇಕಾದ್ರೆ ಇದೇ ಮೇನ್ ರೋಡ್ ಅಲ್ಲೇ ಹೋಗ್ತಾರೆ, ಇದೇ ಮೇನ್ ರೋಡ್ ಅಲ್ಲೇ ಹೋಗ್ತಾರೆ. ಈ ಚಿಕ್ಕ ಪುಟ್ಟ ಸಮಸ್ಯೆಗಳು ಕಣ್ಣಿಗೆ ಸಿಕ್ಕಲ್ಲ ಅಂತಂದ್ರೆ ಯಾವ ರೀತಿಯಾಗಿ ಜನ ಆಲ್ರೆಡಿ ನಾವು ಹೇಳಿದಾಗ ಏನಂದ್ರೆ ಸರಿ ಕಳಿಸ್ತೀವಿ, ನೋಡ್ತೀವಿ, ಬಂದಾರ ವಿಸಿಟ್ ಮಾಡಿದಾರೆ. ಸ್ವಲ್ಪ ನಾವ್ ಜಾಸ್ತಿ ಮಣ್ಣು ಹಾಕಿರ್ತೀವಿ ರೋಡ್ ಸೈಡ್ ಎಲ್ಲರಿಗೂ ಸುಮ್ಮನೆ ನಾರ್ಮಲ್ ನೋಟಿಸ್ ಕೊಟ್ಟಿದ್ದಾರೆ. ಮಣ್ಣು ತಕೊಳ್ರಪ್ಪ, ನೀರು ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಮಣ್ಣು ತಗೊಂಡು ನೀರು ಎತ್ತಾಗ ಹೋಗುತ್ತೆ, ಚರಂಡಿಂದ ನೀರು ಹೆಂಗ್ ಹೋಗುತ್ತೆ? ಅಕಸ್ಮಾತ್ ಆ ಕಡೆ ಕಳಿಸ್ಬೇಕಂದ್ರೆ ಲೀಕ್ ಆಗುತ್ತೆ. ಅವಾಗದಲ್ಲೇ ಸ್ಟಾರ್ಟ್ ಆಗಿದೆ.
ಈ CC ರೋಡ್ ಯಾವಾಗ ಇನ್ಸ್ಪೆಕ್ಷನ್ ಆಗಿದೆ, CC ರೋಡ್ ಯಾವಾಗ ಕ್ಲೋಸ್ ಮಾಡಿದ್ದಾರೆ ಅವಾಗಿದ್ದಾನೆ ಇದೇ ಸಮಸ್ಯೆ ಇದೆ, ಇದೇ ತರನೇ ಇದೆ. ಎಲ್ಲಾ ತರಗೂ ಗೊತ್ತಿದೆ, ಎಲ್ಲರಿಗೂ ಹೇಳಿದೀವಿ. ಮತ್ತೆ ಶಾಸಕರು ಹೋಗ್ಬೇಕಾದ್ರೆ ಇದೇ ಮೇನ್ ರೋಡ್ ಅಲ್ಲೇ ಹೋಗ್ತಾರೆ, ಇದೇ ಮೇನ್ ರೋಡ್ ಅಲ್ಲೇ ಹೋಗ್ತಾರೆ. ಈ ಚಿಕ್ಕ ಪುಟ್ಟ ಸಮಸ್ಯೆಗಳು ಅವ್ರಿಗೆ ಕಣ್ಣಿಗೆ ಸಿಕ್ಕಲ್ಲ ಅಂತಂದ್ರೆ ಯಾವ ರೀತಿಯಾಗಿ ಜನ ಆಲ್ರೆಡಿ ನಾವು ಹೇಳಿದಾಗ ಏನಂದ್ರೆ ಸರಿ ಕಳಿಸ್ತೀವಿ, ನೋಡ್ತೀವಿ, ಬಂದಾರ ವಿಸಿಟ್ ಮಾಡಿದಾರೆ. ಸ್ವಲ್ಪ ನಾವು ಜಾಸ್ತಿ ಮಣ್ಣು ಹಾಕಿದ್ದೀವಿ ರೋಡ್ ಸೈಡ್ ಎಲ್ಲರಿಗೂ ಸುಮ್ಮನೆ ನಾರ್ಮಲ್ ನೋಟಿಸ್ ಕೊಟ್ಟು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲು ಮತ್ತೊಬ್ರು ಗ್ರಾಮಸ್ಥರಾದಂತಹ ಪ್ರಕಾಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್ ಅವರೇ, ನಿಮ್ ಗ್ರಾಮದಲ್ಲಿ ರಸ್ತೆ ಸಮಸ್ಯೆ, ಚರಂಡಿ ಸಮಸ್ಯೆ ತುಂಬಾ ದಿನಗಳಿಂದ ಇದೆ, ಆದ್ರೆ ಅಧಿಕಾರಿಗಳು ಯಾವುದೇ ರೀತಿ ಸ್ಪಂದನೆ ನೀಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಈ ಸಮಸ್ಯೆ ಎಷ್ಟು ದಿನದಿಂದ ಇದೆ, ಯಾಕೆ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ? ಸರ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ನಿಮ್ಗೆ? ಮೇಡಮ್ 2 ನಿಮಿಷ ಮೇಡಮ್, 1 ನಿಮಿಷ ಮಾಡ್ತೀನಿ. ಗ್ರಾಮಸ್ಥರಾದಂತ ಪ್ರಕಾಶ್ ಅವರು ದೂರವಾಣಿ ಸಂಪರ್ಕಕ್ಕೆ ತೆಗೆದುಕೊಳ್ಳೋ ಏನೋ ಟೆಕ್ನಿಕಲ್ ಇಶ್ಯೂ ಆಗಿತ್ತು. ನಾವು ಜಗದೀಶ್ ಅವ್ರನ್ನ ಮಾತಾಡ್ಸಿದ್ವಿ, ಗ್ರಾಮಸ್ಥರು. ಅವ್ರು ಏನ್ ಹೇಳಿದ್ರು ಅಂದ್ರೆ, ನಾವು ಜನಪ್ರತಿನಿಧಿಗಳಾಗಿರ್ಬೋದು ಅಥವಾ ರಾಜಕಾರಣಿಗಳ ಎದುರು ಹಾಕೊಳ್ಳೋ ಶಕ್ತಿ ನಮ್ಗಿಲ್ಲ, ನಾವು ಕೂಲಿ ನಾಲಿ ಮಾಡಿ ಬದುಕುವಂತವ್ರು ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಅಷ್ಟು ಭಯ ಬೀಳ್ತಾ ಇರುವಂತದ್ದು ರಾಜಕಾರಣಿಗಳಿಗೆ ಗ್ರಾಮಸ್ಥರು. ಆದ್ರೆ ರಾಜಕಾರಣಿಗಳು ಮಾತ್ರ ಗ್ರಾಮಸ್ಥರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ. ಅಧಿಕಾರಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು ಅಥವಾ ಅಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳು ಯಾರೇ ಆಗಿರ್ಬೋದು, ಬಂದು ಒಂದು ಸ್ವಲ್ಪ ಗ್ರಾಮಸ್ಥರ ಸಮಸ್ಯೆಯನ್ನ ಬಗೆಹರಿಸ್ತಾ ಇಲ್ಲ, ಅವರ ಕಷ್ಟ ಏನಿದೆ ಅಂತ ಕೇಳ್ತಾ ಇಲ್ಲ. ಅದೇ ರಸ್ತೆ ಗುಂಡಿ, ಮುಖ್ಯ ರಸ್ತೆ ಅದು, ಆ ರಸ್ತೆಯಲ್ಲೇ ದೊಡ್ಡ ದೊಡ್ಡ ಗುಂಡಿಗಳಾಗಿ ನಿಂತಿರುವಂತದ್ದು. ಏನು ಮಳೆ ಬಂದಂತ ಸಂದರ್ಭದಲ್ಲಿ ಆ ಗುಂಡಿಗಳು ಸಂಪೂರ್ಣವಾಗಿ ತುಂಬ ಹೋಗಿ ಮೊಣಕಾಲುವರೆಗೂ ನೀರು ಬಂದು ನಿಂತ್ಕೊಳ್ಳುವಂಥದ್ದು. ಅದೇ ರಸ್ತೆಯಲ್ಲಿ ಪ್ರತಿದಿನ ಗ್ರಾಮಸ್ಥರು ಓಡಾಡೋ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಇದು ಎಷ್ಟು ಮಟ್ಟಿಗೆ ಸರಿ? ಮೂಲಭೂತ ಸೌಕರ್ಯಗಳೇ ಇಲ್ಲದೆ ಗ್ರಾಮಸ್ಥರು ಹೇಗ್ ಬದುಕಕ್ಕಾಗುತ್ತೆ? ಒಂದ್ ಚರಂಡಿ ವ್ಯವಸ್ಥೆ ಕೂಡ ಇಲ್ಲ ಅಲ್ಲಿ. ಚರಂಡಿ ನೀರು ಸರಾಗವಾಗಿ ಹೋಗೋದಕ್ಕೆ ಒಂದು ವ್ಯವಸ್ಥೆ ಇಲ್ಲ. ಇದು ಅಥವಾ ಮುಂದಿನ ದಿನಗಳಲ್ಲಿ ಒಂದು ಧಾರಾಕಾರ ಮಳೆ ಆದಂತ ಸಂದರ್ಭದಲ್ಲಿ ನೀರು ಮನೆಗೆ ನುಗ್ಗುತ್ತೆ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಈ ರೀತಿಯ ಒಂದಂತ ಪರಿಸ್ಥಿತಿಯಲ್ಲಿ ಅಧಿಕಾರಿಗಳು ಬದುಕೋಕ್ಕಾಗೋದಿಲ್ಲ, ಆದ್ರೆ ಗ್ರಾಮಸ್ಥರು ಬದುಕ್ತಾ ಇದ್ದಾರೆ. ಅವ್ರ ಸಮಸ್ಯೆ ಎಷ್ಟಿರ್ಬೋದು ಅಲ್ವಾ? ಏನು ಗ್ರಾಮಸ್ಥರು ಈಡೆನ್ಸ್ ನ್ಯೂಸ್ ವಾಹಿನಿ ಮುಂದೆ ಹೇಳ್ತಾ ಇರುವಂತದ್ದು, ಶಾಲಾ ಮಕ್ಕಳು ಕೊಚ್ಚೆಗುಂಡಿ ದಾಟ್ಕೊಂಡೇ ಶಾಲೆಗೆ ಹೋಗ್ತಾರೆ. ಅವರು ಬೆಳಿಗ್ಗೆ ಸಮಯದಲ್ಲಿ ಅವರು ಶಾಲೆಗೆ ಹೋಗುವಂತ ಸಂದರ್ಭದಲ್ಲಿ ಮಳೆ ನೀರು ತುಂಬಿ ಅಲ್ಲಲ್ಲೇ ನಿಂತಿರುತ್ತೆ. ಅದೇ ರಸ್ತೆ ದಾಟ್ಕೊಂಡು ಪ್ರತಿದಿನ ವೃದ್ಧರಾಗಿರ್ಬೋದು, ಶಾಲಾ ಮಕ್ಕಳಾಗಿರ್ಬೋದು, ಪ್ರತಿಯೊಬ್ರು ಅದೇ ರಸ್ತೆಯಲ್ಲಿ ಓಡಾಡ್ಬೇಕು. ಇದು ಎಷ್ಟರ ಮಟ್ಟಿಗೆ ಸರಿ? ನಮ್ಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ರಸ್ತೆ ದುರಸ್ತಿ ಯಾವಾಗ ಮಾಡ್ತೀರಾ? ಅಧಿಕಾರಿಗಳಿಗೆ ಏನ್ ಮಾಡ್ತಾ ಇದ್ದಾರೆ? ಕಣ್ಮುಚ್ಕೊಂಡ್ ಕುಳ್ತಿದಾರಾ ಅಥವಾ ಅನುದಾನ ಇಲ್ವಾ? ಅನುದಾನ ಬಿಡುಗಡೆ ಆದ್ರೂ ಅದ್ರ ಬಗ್ಗೆ ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ವಾ? ಯಾವುದು ಕೂಡ ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ಈ ರಸ್ತೆಯಲ್ಲೇ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇರೋದು. ಯಾಕೆ ಅಂತಂದ್ರೆ ಅವ್ರಿಗೆ ಈ ನೀರಲ್ಲಿ ಏನಾದ್ರು ಅಲರ್ಜಿ ಆಯ್ತು, ಏನಾದ್ರು ತೊಂದರೆ ಆಯ್ತು ಅಂತಂದ್ರೆ ಯಾರು ಮನೆ ಮಕ್ಕಳು ಬಹಳಷ್ಟು ಶಾಲೆಗೆ ಹೋಗ್ಬೇಕಾಗಿರುತ್ತೆ. ತಂದೆ ತಾಯಿ ಮಕ್ಕಳನ್ನೇ ಜವಾಬ್ದಾರಿ ಮಾಡ್ಕೊಂಡಿರ್ತಾರೆ. ಈ ತರ ಆದಾಗ ಮಕ್ಕಳಿಗೆ ಇನ್ಸ್ಪೆಕ್ಷನ್ ಏನಾದ್ರು ತೊಂದರೆ ಆದಾಗ ಯಾರು ಜವಾಬ್ದಾರಿ? ಅಧಿಕಾರಿಗಳೇ ನೀವು ಬಂದು ಕರ್ಕೊಂಡು ತೋರಿಸ್ತೀರಾ ಮಕ್ಕಳನ್ನ ಅಂತ ಹೇಳ್ತಾ, ಈಗ ನಮ್ಮ ಜೊತೆ ಗ್ರಾಮಸ್ಥರಿದ್ದಾರೆ, ಚೆಲ್ಗೋಡಿನ ಗ್ರಾಮಸ್ಥರಿದ್ರೆ ಅವ್ರು ಮಾತಾಡಿಸ್ತಾ ಹೋಗ್ತೀನಿ. ಬನ್ನಿ ಮಾತಾಡ್ಕೊಂಡು ಬನ್ನಿ. ಸರ್ ನಮಸ್ತೆ. ಸರ್, ಏನಾಗಿದೆ ಈ ಸಮಸ್ಯೆ? ಈ ತರ ಸಮಸ್ಯೆ ನೋಡಿದಾಗ ನಮಗೆ ಒಂಥರ ಭಯ ಆಗೋಯ್ತು. ಯಾಕೆ ಅಂತಂದ್ರೆ ಈ ದಾರಿ ಸರ್ಕಾರಿ ಶಾಲೆಗೆ ಹೋಗುವಂತ ಮಕ್ಕಳು ಹೋಗುವಂತ ದಾರಿ ಇದೆ. ಇಲ್ಲಿ ಇನ್ಸ್ಪೆಕ್ಷನ್ ಆಗುತ್ತೆ ಈ ಚರಂಡಿ ನೀರುಗಳಿಂದ. ಈ ಚರಂಡಿ ವ್ಯವಸ್ಥೆ ಸಹಿತ ಇಲ್ಲ, ಮೂಲಭೂತ ಸೌಕರ್ಯನೇ ಇಲ್ಲದೆ ಇರ್ತಕ್ಕಂಥ ಗ್ರಾಮ ಅಂತಂದು ಹೇಳಿದ್ರು ತಪ್ಪಾಗ್ಲಾರ್ದು. ಅಧಿಕಾರಿಗಳಿಗೆ ಮಾನವೀಯತೆ ಇದೆಯಾ ಇಲ್ವಾ? ಏನಾದ್ರು ಹೇಳಿದ್ರ? ಅವ್ರಿಗೆ ಕೇಳಿದಾರ? ಬಂದು ಏನಾದ್ರು ವಿಸಿಟ್ ಕೊಟ್ಟಿದಾರ? ಸರ್, ಆಲ್ರೆಡಿ ನಾವು ಗ್ರಾಮ ಪಂಚಾಯತಿ ಬಾಚಿಕೊಂಡ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ವಿಸಿಟ್ ಮಾಡ್ಸಿದೀವಿ. ಅವ್ರು ಕರ್ಕೊಂಡ್ಬಂದು ತೋರಿಸಿದೀವಿ. ಆದ್ರೆ ಎಷ್ಟೋ ಸಲ ಎಲ್ಲಾ ಸದಸ್ಯರು, ಗ್ರಾಮ ಪಂಚಾಯತಿ ಮೆಂಬರು, PDO ಎಲ್ಲರೂ ಬಂದು ವಿಸಿಟ್ ಮಾಡಿದ್ದಾರೆ.
ಮಾಡಿ ಆಲ್ರೆಡಿ ಒಂದ್ ಸೈಡ್ ಚರಂಡಿ ಕೂಡ ಇತ್ತು, ಆ ಚರಂಡಿ ಕೂಡ ಬ್ಲಾಕ್ ಆಗಿದೆ. ಎಷ್ಟು ಸಲ ಕೇಳಿದ್ರೆ ಇದೇ ಬಿಡು ಮಳೆ ಬಂದ ಎಷ್ಟು ಸಮಸ್ಯೆ ನಿಮಗೆ, ಅದು ಆಗ್ಲಲ್ಲಿ ಯಾಕೆ ತೊಂದರೆ ಆಗುತ್ತೆ ನಿಮಗೆ, ಇದೇ ನಡ್ಕೊಂಡು ಹೋಗ್ರಿ ಆತರ ಎಲ್ಲಾ ತರದ್ದು ಪಿಡಿಒಗಳು ಬಂದಿದ್ದಾರೆ, ಎಲ್ಲರೂ ವೀಕ್ಷಣೆ ಮಾಡಿದ್ದಾರೆ, ಎಲ್ಲರೂ ನೋಡಿದ್ದಾರೆ. ಗ್ರಾಮ ಪಂಚಾಯತಿ ಮೆಂಬರ್ ಇದ್ದಾರೆ, ಸದಸ್ಯರಿದ್ದ ಹೇಳಿದ್ರು, ಪಿಡಿಒ ಆಯ್ತು, ಎಲ್ಲಾ ತರದವರು ಬಂದಿದ್ದಾರೆ, ಎಲ್ಲರೂ ನೋಡಿದ್ದಾರೆ. ಯಾರು ಸಮಸ್ಯೆ ಬಗೆಹರಿಸ್ತಿಲ್ಲ. ಆಲ್ರೆಡಿ ಒಂದ್ಸಲ ನಿಂಗಪ್ಪ ಸರ್ ಪಿಡಿಒ ಸರ್ ಇದ್ರು, ಅವ್ರು ಇದ್ದಾಗ ಆಲ್ರೆಡಿ ಅವ್ರ ಫೀಲ್ಡ್ ಅಲ್ಲಿ ಸೆಂಕ್ಷನ್ ಆಗಿತ್ತು. ಸೆಂಕ್ಷನ್ ಆಗಿದ್ರು ಕೂಡ ನಮಗೆ ಸಿಗಲ್ಲ ನಿಮಗೆ ಸಿಗಲ್ಲ ಅಂದು ನೀರು ಹಿಂಗ್ ಒಯ್ಬೇಕು, ಹಂಗೆ ಜಾಸ್ತಿ ಖರ್ಚಾಗುತ್ತೆ, ಜಾಸ್ತಿ ಇನ್ವೆಸ್ಟ್ಮೆಂಟ್ ಬೇಕಂತೇಳಿ ಯಾರು ಮಾಡಕ್ ಮುಂದೆ ಬರ್ತಾ ಇಲ್ಲ. ಆದ್ರೂ ಕೂಡ ಎಲ್ಲರೂ ಅವ್ರ ಮನೆ ಮುಂದೆ ಎಲ್ಲರೂ ಮತ್ತೆ ಅವ್ರ ಸೇಫ್ಟಿಗೋಸ್ಕರ ಅವ್ರ ಎಲ್ಲರೂ ಮನೆ ಮುಂದ್ಗಡೆ ಮಣ್ಣು ಹಾಕ್ಕೊಂಡಿದ್ದಾರೆ, ಇಲ್ಲ ಅಂತಿಲ್ಲ. ಈಗ ಮತ್ತೆ ನೀರೆಲ್ಲ ಮನೇಲಿ ಬರ್ತಿದ್ದಾರೆ, ನಮ್ದೇ ಮನೆಯಲ್ಲಿ ನೀರು ಬಂದು ನಾನೇ ಹಾಕ್ಕೊಂಡಿದ್ದೀನಿ. ಯಾಕಂದ್ರೆ ಎಲ್ಲಾ ತರದ್ದು ಪೀಡಿಯೂ ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ, ಎಲ್ಲರೂ ನೋಡಿದ್ದಾರೆ. ಎಲ್ಲರೂ ಬಂದು ನೋಡ್ಕೊಂಡು ಹೋದ್ರು ಕೂಡ ಆ ಸಮಸ್ಯೆ ಬಗೆಹರಿಸಿ ಇದುವರೆಗೂ ಬಗೆಹರಿತಿಲ್ಲ. ಬೇಕಾದ್ರೆ ನೋಡಿ, ಇಲ್ಲೇ ನೋಡಿ, ಈ ಕಡೆ ನೀರು ನೋಡಿ, ಆ ಕಡೆ ನೋಡಿ, ಸ್ಕೂಲ್ ಮಕ್ಳು ಹೆಂಗ್ ಹೋಗ್ಬೇಕು, ಹೋಗಕ್ ದಾರಿ ಇಲ್ಲ, ಬರಕ್ ದಾರಿ ಇಲ್ಲ, ಫುಲ್ಲು ಕ್ಲೋಸ್ ಆಗಿದೆ. ಆ ಕಡೆ ಈ ಕಡೆ ರೋಡ್ ಎಷ್ಟಿದೆ ಅಷ್ಟು ಅದಕ್ಕೆ ಎಲ್ಲದೂ ಆಲ್ರೆಡಿ ಸುಮಾರು ಸಿಸಿ ರೋಡ್ ಯಾವಾಗ ಆಗಿದೆ ಅದಕ್ಕೂ ಅವಾಗಿಂದಲೇ ಸ್ಟಾರ್ಟ್ ಆಗಿದೆ. ಈ ಸಿಸಿ ರೋಡ್ ಯಾವಾಗ ಕನ್ಸ್ಟ್ರಕ್ಷನ್ ಆಗಿದೆ, ಸಿಸಿ ರೋಡ್ ಯಾವಾಗ ಕ್ಲೋಸ್ ಮಾಡಿದ್ದಾರೆ ಅವಾಗಿಂದಲೂ ಇದೇ ಸಮಸ್ಯೆ ಇದೆ, ಇದೇ ತರನೇ ಇದೆ. ಎಲ್ಲಾ ತರಗಿಗೂ ಗೊತ್ತಿದೆ, ಎಲ್ಲರಿಗೂ ಹೇಳಿದೀವಿ. ಮತ್ತೆ ಶಾಸಕರು ಹೋಗ್ಬೇಕಾದ್ರೆ ಇದೇ ಮೇನ್ ರೋಡ್ ಅಲ್ಲೇ ಹೋಗ್ತಾರೆ, ಇದೇ ಮೇನ್ ರೋಡ್ ಅಲ್ಲೇ ಹೋಗ್ತಾರೆ. ಈ ಚಿಕ್ಕ ಪುಟ್ಟ ಸಮಸ್ಯೆಗಳು ಕಣ್ಣಿಗೆ ಸಿಕ್ಕಲ್ಲ ಅಂತಂದ್ರೆ ಯಾವ ರೀತಿಯಾಗಿ ಜನ ಆಲ್ರೆಡಿ ನಾವು ಹೇಳಿದಾಗ ಏನಂದ್ರೆ ಸರಿ ಕಳಿಸ್ತೀವಿ, ನೋಡ್ತೀವಿ, ಬಂದಾರ ವಿಸಿಟ್ ಮಾಡಿದ್ದಾರೆ. ಸ್ವಲ್ಪ ನಾವ್ ಜಾಸ್ತಿ ಮಣ್ಣು ಹಾಕಿದ್ದೀವಿ ರೋಡ್ ಸೈಡ್ ಎಲ್ಲರಿಗೂ ಸುಮ್ಮನೆ ನಾರ್ಮಲ್ ನೋಟಿಸ್ ಕೊಟ್ಟಿದ್ದಾರೆ. ಮಣ್ಣು ತಕೊಳ್ರಪ್ಪ ನೀರು ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಮಣ್ಣು ತಕ ನೀರ್ ಎತ್ತಾಗ ಹೋಗುತ್ತೆ, ಚರಂಡಿಂದ ನೀರ್ ಹೆಂಗ್ ಹೋಗುತ್ತೆ. ಅಕಸ್ಮಾತ್ ಆ ಕಡೆ ಕಳಿಸ್ಬೇಕಂದ್ರೆ ಅಲ್ಲಿ ಪಟದ ಹೊಲ ಇದೆ, ಅವ್ರ ಹೊಲದಲ್ಲಿ ಹೆಂಗ್ ಬಿಟ್ಕೊಂತಾರ ನೀರು. ನೀವು ಹೇಳಿ ಬಂದೋಬಸ್ತ್ ಮಾಡಂಗೆ ಅವ್ರ ಪಡಿಗೆ ಅವ್ರ ಸೇಫ್ಟಿಗೆ ಮಣ್ಣು ಹಾಕೊಂಡಿದ್ದಾರೆ, ಇಲ್ಲ ಅಂತಿಲ್ಲ. ಈಗ ಅವ್ರು ಬಗ್ಲಿ ಮನೆಯವ್ರು ಬಿಟ್ಕೊಡಲ್ಲ, ಚರಂಡಿ ಇಲ್ದಂಗೆ ನಮ್ಗೆ ಹೆಂಗ್ ಮನೆ ನಮ್ಮಂತ ಯಾಕೆ ಬರ್ತಾವ ನೀರು ಆ ತರ ಹೇಳಿ ಅವ್ರ ಪಡಿಗೆ ಅವ್ರ ಸೇಫ್ಟಿಗೆ ಅವ್ರ ಸೈಡಿಗೆ ಮಣ್ಣು ಹಾಕೊಂಡಿದ್ದಾರೆ, ಇಲ್ಲ ಅಂತಿಲ್ಲ. ಈಗಾಗಲೇ ಎಲ್ಲಾ ತರದ್ದು ಹೇಳಿದ್ವಿ, ಎಲ್ಲರೂ ಬಂದಿದ್ದಾರೆ, ಎಲ್ಲರೂ ನೋಡಿದ್ದಾರೆ, ಆದ್ರೂ ಸಮಸ್ಯೆ ಬಗೆಹರಿಸಿದೆ. ಸಾಕಾಗಿ ಎಲ್ಲರಿಗೆ ಹೇಳಿ ಆದ್ಮೇಲೆ ನಾವು ರೋಡಿಗೆಲ್ಲ ಮಣ್ಣು ಹಾಕೊಂಡಿದ್ವಿ, ನಮ್ಮ ಸೈಡಿಗೆ, ನಮ್ಮ ಸೇಫ್ಟಿಗೆ, ನಮ್ಮ ಮನೆ ಪರ್ಪಸ್ಗೆ. ಹಂಗಾಗಿ ನಮ್ಮ ಮನೆ ಸೇಫ್ಟಿ ಸೈಡಿಗೆ ಮಣ್ಣು ಹಾಕೊಂಡಿದ್ವಿ. ಆದ್ರೂ ಯಾರು ಅಷ್ಟು ನಿರ್ಲಕ್ಷ್ಯ. ನಮ್ ಫ್ಲಾಟ್ ಅಂದ್ರೆ ಅವ್ರಿಗೆ ಆಶ್ರಯ ಕಾಲೇಜ್ ಅಂದ್ರೆ ಯಾರು ಜಾಸ್ತಿ ಕೇರ್ ಮಾಡ್ತಾರೆ. ಆಶ್ರಯ ಕಾಲೇಜ್ ಅಂದ್ರೆ ಸರಿ ಬಿಡಿ ನೋಡಣ್ರಿ, ಸರಿ ಹೋಗಣ್ರಿ, ಹೋಗ್ತಾರ ಬರ್ತಾರೆ ನೋಡ್ತಾರ, ಸರಿ ತಗೊಳ್ರಿ ಅಂತಾರ. ಇಂದೆಲ್ಲ ವಿಡಿಯೋದಲ್ಲಿ ಮೆಂಬರ್ಗೆ ಗ್ರಾಮ ಪಂಚಾಯತಿ ಮೆಂಬರ್ಗೆ ಫೋನ್ ಮಾಡ್ತಾರೆ, ಸ್ವಲ್ಪ ಅದೇನ್ ನೋಡ್ಕೊಂಬರ್ರಿ ಅಂತಾರ. ಒಂದ್ 2 ಟೈಮ್ ಬಂದ್ರು, ನೋಡಿದ್ರು, ಸ್ವಲ್ಪ ಎಲ್ಲ ನೀರು ಸ್ವಲ್ಪ ಮಣ್ಣು ಹಾಕ್ಬಿಡ್ರಿ ಅಂತ ಹೇಳಿದಾರೆ. ಮಣ್ಣು ಕೂಡ ಹಾಕ್ಸಿದ್ರು, ಸರಿ ಮಾಡಿದ್ರು. ಶಿಕ್ಷಕರೇ, ಈಗ ನೀವು ನೋಡ್ತಾ ಇದ್ದಂಗೆ ಈಗ ಏನು ಚಿಲಗೋಡಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಗಳಿಗೆ ಎಲ್ಲೂ ಪರಿಹಾರನೇ ಇಲ್ಲ ಅನ್ಕೋಬಹುದು. ಯಾಕೆ ಅಂತಂದ್ರೆ ಇಲ್ಲಿ ಸಮಸ್ಯೆಗಳು ಬಹಳಷ್ಟು ಇದೆ. ಅದನ್ನ ಗ್ರಾಮಸ್ಥರು ಹೇಳ್ತಾ ಕಣ್ಣೀರನ್ನು ತೆಗೆಯುವಂತ ಒಂದು ಪರಿಸ್ಥಿತಿ ಬರ್ತಾ ಇದೆ. ಈಗ ತಾಯಂದ್ರೆ ನಮ್ ಜೊತೆ ಇದ್ದಾರೆ, ಅವ್ರು ಯಾವ ರೀತಿ ಕಷ್ಟ ಅನುಭವಿಸಿದ್ದಾರೆ ಅವ್ರನ್ನ ಕೇಳ್ತಾ ಹೋಗ್ತೀನಿ. ಅಮ್ಮ ನಮಸ್ತೆ. ಸಾಯನ ಇರೋದು ಅಷ್ಟೇ ಹುಡ್ರ ಅಡ್ಡಾಡೋದು ಕಷ್ಟ, ನಾವ್ ಅಡ್ಡಾಡೋದು ಕಷ್ಟ. ಇಲ್ಲಿ ಯಾರು ಮುದಿಯರು ಮೆಲಕ್ ಹೋಗ್ರವಂದ್ರ ಮನೆ ಮುಂದೆ ನೀರ್ ತಂದ್ಯವ ನಾವೇನ್ ಮಾಡೋಣ, ನಾವೇನ್ ಮಾಡ್ಬೇಕು? ಆ ನೀರ್ ಎತ್ತ ಕಳ್ಸ್ಬೇಕು ನಾವು. ಮೊನ್ನೆ ಒಂದ್ ವರ್ಷ ಇಲ್ಲಿ ಬಿದ್ದು ಖಾಲಿ ರಾಡ್ ಹಾಕ್ಸಂದು ಸತ್ತು ಹೋದ, ಅದನ್ನ ಯಾರು ಹೇಳ್ತಾರ? ಏನ್ ಹೇಳ್ಬೇಕ, ಏನ್ ಕೇಳ್ಬೇಕ? ಬೋಟ್ ಹಾಕ್ಸಕ್ ಮಾತ್ರ ಎಲ್ಲ ಹೊತ್ನ ಬರ್ತಾರ, ಇಲ್ಲಿ ಮಾಡಕ್ ಯಾವತ್ನಿಲ್ಲ. ಶಾಸಕ ಹೊರಗಡೆಪ್ಪ ಅಂದ್ರ ನಿಂತ್ಕೊಂಡ್ ನೋಡಿ ಹೋಗ್ತಾರೆ, ಇದನ್ ಮುಂದೆ ಕಳ್ಸ್ಬೇಕು ಮಾಡ್ಬೇಕನ್ನೋದು ಗೊತ್ತಲ್ಲ. ಅಮ್ಮ, ಇದು ಸಾಲಿಗೆ ಹೋಗೋ ರಸ್ತೆ ಐತಿ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಈ ಮಕ್ಳು ಅಡ್ಡಾಡ್ತಾರೆ, ಎಲ್ಲರೂ ಬೀಳ್ತಾರ ಸರ್. ಇದಕ್ಕ ಮುಂದಕ್ಕೆ ಹೋಗಂಗ್ ವ್ಯವಸ್ಥೆ ಮಾಡ್ಬೇಕು ನೀವು. ಅಂದ್ರೆ ಶಾಸಕರು ಯಾರು ಬಂದಿಲ್ಲ ಇಲ್ಲಿ. ಯಾರು ಬರ್ತಾರೆ? ಇಲ್ಲಿ ಕಂದಾಯ ಕಟ್ಲಿಕ್ಕೆ ಕಟ್ಟಿ ಅಂತಂದ ಹೇಳಿ ತಿಂಗಳ ಬಂದು ಕಂದಾಯ ಕಟ್ಕೊಂಡು ಹೋಗ್ತಾರೆ. ಯಾರು ಬಂದು ಇದ್ರ ಚರಂಡಿ ಆಗೈತಿ, ಚರಂಡಿ ಇಲ್ಲ, ಏನ್ ಸಮಸ್ಯೆ ಇದೆ ಅಂತ ಯಾರು ಬಂದಿಲ್ಲ. ಇಲ್ಲ ಎಲ್ಲ ಅನ್ಸರ್ಕೊಂಡು ಹೋಗ್ಬೇಕಂತ ಹೇಳ್ತಾರ, ತೆರಿಗೆ ಕಟ್ಟ ಅಂತ ಹೇಳ್ತಾರ. ತೆರಿಗೆ ಕಟ್ಕೊಂಡು ಹೋಗ್ತಾರ, ನೀರಿನ ತೆರಿಗೆ ಕಟ್ಕೊಂಡು ಹೋಗ್ತಾರ, ಮನೆ ತೆರಿಗೆ ಕಟ್ಕೊಂಡು ಹೋಗ್ತಾರ. ಯಾವ ಒಂದು ಅಧಿಕಾರಿ, ಯಾವ ಗ್ರಾಮ ಪಂಚಾಯತ್ ಅಧಿಕಾರಿ ಬರ್ತಾ ಇಲ್ಲ. ಇದನ್ನ ದೊಡ್ಡ ಮರದ ತೋರ್ಸಕ್ಕೆ ಯಾರ ಕೈಲಿ ಆಗ್ತಿಲ್ಲ. ಇದನ್ನ ನೀವು ಬಂದು ಬಗೆಹರಿಸ್ಬೇಕಂತ ಕೇಳ್ಕೊಂಡು ಅಮ್ಮ ಮತ್ತೇನ್ ಹೇಳ್ತೀರಾ? ಈ ಮತ್ತೆ ನಮಗೆ ಜನ್ಮ ಕೊಟ್ಟಂಗತಿ ನೀವು ಇದನ್ನ ಒಂದ್ ಬಗ್ಗೆ ಚಂದ ಹುಡ್ಕೊಂಡು ಮಕ್ಕಳು ದಿನ ಶಾಲೆಗೆ ಹೋಗ್ಬೇಕಾರೆ ಎಲ್ಲ ಬೀಳ್ತಾರೆ, ಹೇಳ್ತಾರೆ. ವೀಕ್ಷಕರೇ, ನೀವು ನೋಡ್ತಾ ಇದ್ದಂಗೆ ಇಲ್ಲಿ ಇನ್ನೊಬ್ರು ನಮ್ ಜೊತೆ ಇದ್ದಾರೆ, ಮಾತಾಡಿ. ಏನೇನಿಲ್ಲ
ನಮ್ಮ ಪರಿಸ್ಥಿತಿ ಕೆಟ್ಟದ್ದೇ ಐತಿ. ಚರಂಡಿ ಇಲ್ಲ, ಇಲ್ಲಿ ವಾತಾವರಣ ಸರಿಗಿಲ್ಲ. ಅದ್ರ ಬಗ್ಗೆ ನಾವೇಕೆ ಇಷ್ಟ ಮಾಡ್ರಿ ಬಿಡ್ರಿ ಮಾಡ್ತಾರ. ನಂಬರ್ ಬಂದ್ರು ಕೇರ್ ಮಾಡಿ. ಇಲ್ಲಿ ಸಮಸ್ಯೆ ಬಹಳ ಸಮಸ್ಯೆ. ನಮ್ಮ ಗ್ರಾಮ ಪಂಚಾಯತಿ ನಂಬರ್ ಒಬ್ರು ಕಿವಿಗೆ ಹಾಕೋದ್ರೆ ಏನು ಬಂದು ದಯವಿಟ್ಟು ಹೇಳ್ತೀನಿ, ಇಲ್ಲಿ ಅವ್ರಿಗೆ ಕೇರ್ ಆಗಲ್ಲ. ಪೊಲೀಸರು ಕರ್ಕೊಂಡು ಹೋಗಿ ಎಲ್ಲೆಲ್ಲಿ ಅವ್ರ ಕಾನೂನು ಐತೆ ಅವ್ರು ಮಾಡ್ಕೊಂಡು ಇನ್ನೆಲ್ಲ ನೀರು ಹೋಗಂಗ ಎಸ್ ವೀಕ್ಷಕರೇ, ಇದುವರೆಗೂ ನೀವು ವಿಜುವಲ್ಸ್ ಅಲ್ಲಿ ನೋಡಿದ್ರಿ ಯಾವ ರೀತಿಯಾಗಿ ಒಂದು ತೊಂದರೆ ಆಗ್ತಾ ಇದೆ. ಬಹಳಷ್ಟು ತೊಂದರೆಗಳಿಂದ ಈ ಜನರು ಈಗ ಆಗ್ಲೇ ಬೇಸತ್ತು ಹೋಗ್ತಾ ಇದ್ದಾರೆ. ಇದನ್ನ ಆದಷ್ಟು ಬೇಗ PDOಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು ಇದನ್ನ ಸರಿಪಡಿಸದೇ ಇದ್ದಲ್ಲಿ ದಿನನಿತ್ಯ ಕ್ಷಣ ಕ್ಷಣಕ್ಕೂ ಸುದ್ದಿವಾಹಿನಿಯಲ್ಲಿ ಇದೇ ಗ್ರಾಮಕ್ಕೆ ಬಿಟ್ರೆ ಬೇರೆ ಯಾವುದು ಹೋಗಲ್ಲ. ಆದಷ್ಟು ಬೇಗ ಎಚ್ಚೆತ್ತುಕೊಳ್ಳದೆ ಇದ್ರೆ ನಿಮಗೆ ಇದು ಒಂದು ಸರಿಯಾದ ಪಾಠ ಅಂತ ತಿಳ್ಕೊಳ್ರಿ. ನಾನು ಅಂತ ಹೇಳ್ತಾ ನಾನು ಬಸವರಾಜ್ ಕುಂಬಾರ್, ಹೆಡಲ್ಸ್ ನ್ಯೂಸ್, ವಿಜಯನಗರ.